ಕರ್ನಾಟಕದ ಎಲ್ಲಾ ಸ್ಪರ್ಧಾರ್ಥಿಗಳಿಗೆ ಟಾರ್ಗೆಟ್ 360 ಪ್ರೋಗ್ರಾಂಗೆ ವಾರ್ಮ್ ವೆಲ್ಕಮ್. ಕರ್ನಾಟಕ ನಡೆಸತಕ್ಕಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳು ಹಾಗೂ ಕೇಂದ್ರ ಲೋಕ ಸೇವಾ ಆಯೋಗ ನಡೆಸುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಕ್ಲಿಯರ್ ಮಾಡಿ ಸಾಧನೆಯನ್ನ ಮಾಡಿರೋದ್ರಿಂದ ಒಂದು ಸರಿಯಾದ ಮಾರ್ಗದರ್ಶನವನ್ನ ಕೊಡುವ ಒಂದು ವಿನೂತನ ಪ್ರಯತ್ನ ಇದೊಂದು ಟಾರ್ಗೆಟ್ 360. ಈ ಟಾರ್ಗೆಟ್ 360 ಅಲ್ಲಿ ಫ್ರಮ್ PC ಟು DC ಅಂದ್ರೆ ನಿಮ್ಮ ಸ್ಟೇಟ್ ಸರ್ವಿಸ್ ನಡೆಸತಕ್ಕಂತ ಗ್ರೂಪ್ ಸಿ ಎಕ್ಸಾಮಿನೇಷನ್ಸ್ ಹಾಗೂ UPSC ನಡೆಸತಕ್ಕಂತ ಪರೀಕ್ಷೆಗಳಿಗೆ ಎಲ್ಲಾ ಪರೀಕ್ಷೆಗಳಿಗೂ ಒಂದೇ ಸಿಲೆಬಸ್ ಆಗಿರತಕ್ಕಂತ GS ಕೋರ್ಸ್ ಅನ್ನ ಮಾರ್ಗದರ್ಶನವನ್ನ ನೀಡಲು ಸಲುವಾಗಿ ಕರ್ನಾಟಕದ ಸಾಧಕರನ್ನ ಒಂದು ವೇದಿಕೆಯಲ್ಲಿ ತರ್ತಾ ಇದ್ದೇವೆ. ಸೊ ಇಲ್ಲಿ ನಮಗೊಂದಿಗೆ ಟಿಪ್ಪು ಸುಲ್ತಾನ್ ಸರ್ ಇದ್ದಾರೆ, ಹುಸೇನಪ್ಪ ಸರ್ ಇದ್ದಾರೆ, ಲಾಲ್ ಸಾಬ್ ಸರ್ ಇದ್ದಾರೆ ಹಾಗೂ ಶಾಂತಪ್ಪ ಸರ್ ಇದ್ದಾರೆ. ಬನ್ನಿ, ಕಾರ್ಯಕ್ರಮದಲ್ಲಿ ಭಾರತ ಸಂವಿಧಾನದ ವಿಷಯ ಪರಿಣಿತರಾದಂತಹ ಟಿಪ್ಪು ಸುಲ್ತಾನ್ ಸರ್ ಇದ್ದಾರೆ. ಸರ್, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇಂಡಿಯನ್ ಪಾಲಿಟಿ ಎಷ್ಟು ಇಂಪಾರ್ಟೆಂಟ್ ಹಾಗೂ ರೀಸೆಂಟ್ ಯಾವ ತರ ಟ್ರೆಂಡ್ಸ್ ಅಲ್ಲಿ ಎಕ್ಸಾಮ್ಸ್ ಅಲ್ಲಿ ಕ್ವೆಶನ್ಸ್ ಬರ್ತಿದಾವೆ, ಸೊ ನಮ್ಮ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಪ್ರಿಪರೇಷನ್ ಸ್ಟ್ರಾಟಜಿಯನ್ನ ನೀವು ಸಂವಿಧಾನಕ್ಕೆ ಕೊಡ್ತೀರಾ ಸರ್? ಓಕೆ, ನೋಡಿ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಒಂದು ಪರ್ಸ್ಪೆಕ್ಟಿವ್ ಇಂದ ನಾವು ಭಾರತ ಸಂವಿಧಾನದ ಸಬ್ಜೆಕ್ಟ್ ಅನ್ನ ವಿಷಯವನ್ನ ನೋಡೋದಾದ್ರೆ ಭಾರತ ಸಂವಿಧಾನದ ವಿಷಯ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್. ಯಾಕಂತ ಹೇಳಿದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕ್ವಶನ್ ಪೇಪರ್ ನೀವು ಅನಾಲಿಸಿಸ್ ಮಾಡಿದ್ರೆ ಅದರ ವೇಟೇಜ್ ಅನ್ನ ನೋಡಿದ್ರೆ ಆನ್ ಅಂಡ್ ಅವರೇಜ್ PSC ಎಕ್ಸಾಮ್ ಒಂದು ಎಕ್ಸಾಂಪಲ್ ನಾನು ತೆಗೆದುಕೊಂಡ್ರೆ 1998 ಇಂದ 2024 ಅಂದ್ರೆ ರೀಸೆಂಟ್ ಆಗಿ 402 ಎಕ್ಸಾಮ್ ವರೆಗೆ ಏನ್ ನಡೆದಿದೆ ಎಕ್ಸಾಮ್, ಆ ಒಂದು ಎಕ್ಸಾಮ್ ಕ್ವಶನ್ ಪೇಪರ್ ನೀವು ಅನಾಲಿಸಿಸ್ ಮಾಡಿದ್ರೆ ಭಾರತ ಸಂವಿಧಾನದಿಂದ ಆನ್ ಅಂಡ್ ಅವರೇಜ್ 15 ಕ್ವಶನ್ಗಳು ಬಂದೇ ಇದಾವೆ. ನೀವು ರೀಸೆಂಟ್ ಆಗಿ 402 ಕ್ವಶನ್ಸ್ ಅಲ್ಲಿ ಎಕ್ಸೆಪ್ಷನ್ ಇರ್ತವೆ, ಅಂದ್ರೆ 402 PSC ಕ್ವಶನ್ ಪೇಪರ್ ಅಲ್ಲಿ ಕೇವಲ 9 ಕ್ವಶನ್ ಬಂದಿದ್ದಾವೆ. ಸೊ ಎಕ್ಸೆಪ್ಷನ್ ಇರ್ತವೆ, ಆದ್ರೆ ಆನ್ ಅಂಡ್ ಅವರೇಜ್ 10 ರಿಂದ 15 ಪ್ರಶ್ನೆಗಳು ಒಂದೇ ವಿಷಯದಿಂದ ಬರ್ತಾ ಇದೆ ಅಂತ ಹೇಳಿದ್ರೆ ಆ ವಿಷಯ ಕಾಂಪಿಟೇಟಿವ್ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ ಎಷ್ಟು ಇಂಪಾರ್ಟೆಂಟ್ ಅಂತ ನಮಗೆ ಅರ್ಥ ಆಗುತ್ತೆ. ಸೊ ಭಾರತ ಸಂವಿಧಾನ ಅಂತಕ್ಕಂತಹ ವಿಷಯ ಏನಿದೆ ಇದು ಬಹಳ ಒಂದು ನಿರ್ದಿಷ್ಟವಾಗಿದೆ. ನಾವು ಯಾವುದನ್ನ ಓದಬೇಕು ಯಾವುದನ್ನ ಓದಬಾರದು ಅನ್ನೋದು ಸ್ಪಷ್ಟವಾಗಿ ನಮ್ಗೆ ಗೊತ್ತಿದೆ. ಹೀಗಾಗಿ ಸರಳವಾಗಿ ಸುಲಭವಾಗಿ ಅಂಕ ಗಳಿಸ್ತಕ್ಕಂಥ ಯಾವುದಾದ್ರೂ ಸಬ್ಜೆಕ್ಟ್ ಇದ್ರೆ ಅದು ಭಾರತ ಸಂವಿಧಾನ. ಆದ್ರೆ ಇಲ್ಲಿ ನಾವು ಗಮನಿಸಬೇಕಾದಂತಹ ಅಂಶ ಏನಪ್ಪಾ ಅಂತ ಹೇಳಿದ್ರೆ ಟ್ರೆಂಡ್ ಇದೇ ರೀತಿ ಇರುತ್ತೆ, ನಾವು ಹೀಗೆ ಓದಬೇಕು. ನಾವು ಮೊದಲೆಲ್ಲ ಓದ್ತಾ ಇದ್ವಿ 2016-14 ಒಂದು PSI ಕ್ವಶನ್ ಪೇಪರ್ ಆಗಿರ್ಲಿ ಅಥವಾ KS ಕ್ವಶನ್ ಪೇಪರ್ ನೀವು ತೆಗೆದು ನೋಡಿದ್ರೆ ಅಥವಾ PC ಎಕ್ಸಾಮ್ ನೋಡಿದ್ರೆ ಅಥವಾ PDO ಎಕ್ಸಾಮ್ ನೋಡಿದ್ರೆ ಆ ಒಂದು ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳ್ತಕ್ಕಂತಹ ಪ್ರಶ್ನೆಯ ಸ್ವರೂಪ, ಕ್ವಶನ್ ಪೇಪರ್ ನೇಚರ್ ಬದಲಾಗಿದೆ. ಯಾವ ರೀತಿ ಬದಲಾಗಿದೆ? ರೀಸೆಂಟ್ ಆಗಿ ತಾವೆಲ್ಲ ನೋಡಿದಿರಾ 402 PSI ಕ್ವಶನ್ ಪೇಪರ್ ನೀವು ಅನಾಲಿಸಿಸ್ ಮಾಡಿದ್ರೆ ಭಾರತ ಸಂವಿಧಾನ ಒಂದು ಎಕ್ಸಾಂಪಲ್ ತಗೊಳ್ತಾ ಇದ್ದೀನಿ ನಾನು. ಭಾರತ ಸಂವಿಧಾನದ ವಿಷಯದ ಮೇಲೆ ಒಟ್ಟು 9 ಕ್ವಶನ್ಸ್ ಕೇಳಿದ್ದಾರೆ. ಆ 9 ಕ್ವಶನ್ಸ್ ಅಲ್ಲಿ 5 ಪ್ರಶ್ನೆಗಳು ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್ ಬಂದಿದ್ದಾವೆ ಮತ್ತು 4 ಕ್ವಶನ್ ಸಿಂಪಲ್ ಡೈರೆಕ್ಟ್ MCQs. ಅಂದ್ರೆ ಇದರ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ ನಾನು ಹೀಗೆ ಓದಬೇಕು, ಸಿಂಪಲ್ MCQನೇ ನಾನು ಸ್ಟಡಿ ಮಾಡ್ತೇನೆ, ಹೀಗೆ ಓದಿದ್ರೆ ಹೀಗೆ ನಾನು ಸುಲಭವಾಗಿ ನಾನು ಕ್ಲಿಯರ್ ಮಾಡ್ತೇನೆ ಅಂತ ಹೇಳಿದ್ರೆ ಆ ಒಂದು ಸಮಯ ಈಗಿಲ್ಲ. ಸಮಯ ಬದಲಾಗಿದೆ. ಸಮಯಕ್ಕೆ ತಕ್ಕ ಹಾಗೆ ನಾವು ಬದಲಾವಣೆ ಮಾಡ್ಕೋಬೇಕಾಗತ್ತೆ. ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ ಬಂದ್ರು ಕೂಡ ನಾನು ಆನ್ಸರ್ ಮಾಡ್ತೇನೆ, ಸಿಂಪಲ್ ಡೈರೆಕ್ಟ್ MCQ ಬಂದ್ರು ಕೂಡ ನಾನು ಅದನ್ನ ಆನ್ಸರ್ ಮಾಡ್ತೀನಿ ಅಂತಕ್ಕಂಥ ಕೆಪಾಬಿಲಿಟಿ ಇದ್ದಾಗ ಮಾತ್ರ ನಾವು ಕಾನ್ಫಿಡೆಂಟ್ ಆಗಿ ಎಕ್ಸಾಮ್ ಅನ್ನ ಎದುರಿಸಲಿಕ್ಕೆ ಸಾಧ್ಯ. ಸೊ ನಾನು ಯಾವಾಗ್ಲೂ ವಿರಾಟ್ ಕೊಹ್ಲಿ ಅವರ ಉದಾಹರಣೆ ಕೊಡ್ತಾ ಇರ್ತೇನೆ. ನೋಡಿ, ವಿರಾಟ್ ಕೊಹ್ಲಿ ಒಬ್ಬ ಅತ್ಯುತ್ತಮ ಕ್ರಿಕೆಟ್ ಪ್ಲೇಯರ್, ಆಟಗಾರ. ಆ ವಿರಾಟ್ ಕೊಹ್ಲಿಯನ್ನ ನೀವು ಟೆಸ್ಟ್ ಕ್ರಿಕೆಟ್ ಆಡಿಸಿ, ಒನ್ ಡೇ ಮ್ಯಾಚ್ ಆಡಿಸಿ, T20 ಕ್ರಿಕೆಟ್ ಆಡಿಸಿ, ಪಂದ್ಯ ಆಡಿಸಿ, ಈ ಎಲ್ಲಾ ಪಂದ್ಯಗಳಲ್ಲೂ ಕೂಡ ತನ್ನ ಒಂದು ಸಾಮರ್ಥ್ಯವನ್ನ ಪ್ರದರ್ಶನ ಮಾಡತಕ್ಕಂತಹ ಸಾಮರ್ಥ್ಯ ವಿರಾಟ್ ಕೊಹ್ಲಿ ಇದೆ. ಅಂದ್ರೆ ಯಾವುದೇ ಫಾರ್ಮ್ಯಾಟ್ ಇರಲಿ ನಾನು ನನ್ನ ಬೆಸ್ಟ್ ಪರ್ಫಾರ್ಮೆನ್ಸ್ ನಾನು ಮಾಡ್ತೀನಿ ಅಂತಕ್ಕಂಥ ಕಾನ್ಫಿಡೆನ್ಸ್ ವಿರಾಟ್ ಕೊಹ್ಲಿ ಇದೆ. ಅಂದ್ರೆ ನಾವು ಎಲ್ಲಾ ಫಾರ್ಮ್ಯಾಟ್ ಅಲ್ಲಿ ನಾವು ಆಡ್ತೇವೆ, ಚೆನ್ನಾಗಿ ನಾವು ಪ್ರದರ್ಶನ ಮಾಡ್ತೀವಿ ಅಂತಕ್ಕಂಥ ಕಾನ್ಫಿಡೆನ್ಸ್ ಬಂದಾಗ ಮಾತ್ರ ಇದು ಸಾಧ್ಯ. ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಕ್ವಶನ್ ಪೇಪರ್ ಯಾವುದೇ ರೀತಿ ಬರಲಿ, ನೋಡಿ ಬಾಲರ್ ಈಗ ಕ್ವಶನ್ ಪೇಪರ್ ಅಲ್ಲಿ ಕ್ವಶನ್ ತೆಗಿತಕ್ಕಂತ ವ್ಯಕ್ತಿ ಯಾವ ತರ ಅಂತ ಹೇಳಿದ್ರೆ ನಾನು ಬಾಲರ್ಗೆ ಹೋಲಿಸ್ತೇನೆ. ಬಾಲ್ ಯಾವುದೇ ತರ ಬರಲಿ ಆ ಬಾಲ್ ಅನ್ನ ಬೌಂಡ್ರಿಗೆ ದಾಟಾಯಿಸ್ತಕ್ಕಂತ ಒಂದು ಗುರಿ ನಮ್ಮಲ್ಲಿ ಇರಬೇಕು. ಕ್ವಶನ್ ಯಾವುದೇ ರೀತಿ ಕೇಳಿ, ಅವನು ಸ್ಟೇಟ್ಮೆಂಟ್ ಬೇಸ್ ಬರಲಿ, ಡೈರೆಕ್ಟ್ MCQ ಬರಲಿ, ಅದನ್ನ ಸಾಲ್ವ್ ಮಾಡ್ತಕ್ಕಂಥ ಕೆಪಾಬಿಲಿಟಿ ನಾವು ಬಿಲ್ಡ್ ಮಾಡಬೇಕು. ಅದು ನಮಗೆ 402 ಏನು PSI ಕ್ವಶನ್ ಪೇಪರ್ ಬಂದಿದೆ ಆ ಒಂದು ಇದರಿಂದ ನಾವು ಅದನ್ನ ಆ ಒಂದು ವಿಶ್ಲೇಷಣೆಯಿಂದ ಅರ್ಥ ಮಾಡ್ಕೋಬಹುದು. ಮತ್ತೆ ಇನ್ನೊಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಯಾವುದೇ ಒಂದು ಎಕ್ಸಾಮ್ ತೆಗೆದುಕೊಂಡಾಗ ಕ್ವಶನ್ ಪೇಪರ್ ನೀವು ಅನಾಲಿಸಿಸ್ ಮಾಡಿದಾಗ ಆ ಒಂದು ಕ್ವಶನ್ ಪೇಪರ್ ಅಲ್ಲಿ ರಿಪೀಟೆಡ್ ಆಗಿರ್ತಕ್ಕಂಥ ಟಾಪಿಕ್ಸ್ ಇರ್ತವೆ. ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ರೀಸೆಂಟ್ ಆಗಿ ನೀವು 2024 ಒಂದು KS ಪ್ರಿಲಿಮ್ಸ್ ಎಕ್ಸಾಮ್ ಅನ್ನ ನೀವು ತೆಗೆದುಕೊಂಡ್ರೆ KS ಪ್ರಿಲಿಮ್ಸ್ ಎಕ್ಸಾಮ್ ಅಲ್ಲಿ ಅಮೆಂಡ್ಮೆಂಟ್ ಅಂತಕ್ಕಂಥ ಒಂದು ಟಾಪಿಕ್ ಭಾರತ ಸಂವಿಧಾನದಲ್ಲಿ ವೆರಿ ಇಂಪಾರ್ಟೆಂಟ್. ಅಮೆಂಡ್ಮೆಂಟ್ ಗೆ ಸಂಬಂಧಪಟ್ಟಂತ ಕ್ವಶನ್ ಇದೆ. ಅದೇ ರೀತಿ ನೀವು 20ರಲ್ಲಿ KS ಪರೀಕ್ಷೆ ನಡೆದಿತ್ತು. ಈಗ ಅಮೆಂಡ್ಮೆಂಟ್ ಅಂತ ಕ್ವಶನ್ ಬಂದಿದ ತಕ್ಷಣ ಸುಮಾರು ಅಮೆಂಡ್ಮೆಂಟ್ ಇದಾವೆ.
ದಟ್ ಇಸ್ 106 ಅಮೆಂಡ್ಮೆಂಟ್ಸ್. Yes. 106 ಅಮೆಂಡ್ಮೆಂಟ್ಸ್ ನ ಹೆಂಗ್ ಸರ್ ನೆನ್ಪಿಟ್ಕೊಳ್ಳೋದು? ಎಸ್ ನೋಡಿ, ದಟ್ಸ್ ದ ಬೇಸಿಕ್ ಕ್ವಶನ್. ಈವನ್ ನಮಗೂ ಪ್ರಿಪರೇಷನ್ ಮಾಡ್ಬೇಕಂತ ಹೇಳಿದಾಗ ಬರೋದು. ಹಾಗಿದ್ರೆ ವಿಚ್ ಆರ್ ದ ಮೇಜರ್, ಹೆಂಗ್ ನೆನ್ಪಿಟ್ಕೊಳ್ಳೋದು? ಇದು ಬಹಳ ಗೊಂದಲ ಇರುತ್ತೆ. ಅನೇಕ ಆಕಾಂಕ್ಷಿಗಳಲ್ಲಿ, ಸ್ಪರ್ಧಾರ್ಥಿಗಳಲ್ಲಿ ಓದುವಂತ ಸಂದರ್ಭದಲ್ಲಿ, ತಯಾರಿ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಒಂದು ಗೊಂದಲ ಏನಪ್ಪಾ ಅಂತ ಹೇಳಿದ್ರೆ, ನನಗೆ ಎಲ್ಲವೂ ನೆನಪಲ್ಲಿ ಇಟ್ಕೋಬೇಕಾ ಅಥವಾ ಕೆಲವೊಂದಿಷ್ಟನ್ನು ಮಾತ್ರ ನೆನಪಲ್ಲಿ ಇಟ್ಕೋಬೇಕಾ ಅಂತಕ್ಕಂಥದ್ದು. ಸೊ ಈ ಒಂದು ಪ್ರಶ್ನೆಗೆ, ಈ ಗೊಂದಲಕ್ಕೆ ಸರಿಯಾದಂತ ಉತ್ತರ, ಸ್ಪಷ್ಟತೆ ಏನಪ್ಪಾ ಅಂತ ಹೇಳಿದ್ರೆ PYQs. ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನ ನೀವು ಅನಾಲಿಸಿಸ್ ಮಾಡಿದ್ರೆ, ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಯಾವ ರೀತಿ ಬಂದಿದಾವಂತ ನೀವು ಅದನ್ನ ಫೋಕಸ್ ಮಾಡಿ ಅನಾಲಿಸಿಸ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅಂದ್ರೆ ಎಲ್ಲಾ ತಿದ್ದುಪಡಿಗಳು ಇಂಪಾರ್ಟೆಂಟ್ ಅಲ್ಲ, ಕೆಲವೊಂದು ತಿದ್ದುಪಡಿಗಳು ಮಾತ್ರ ಇಂಪಾರ್ಟೆಂಟ್ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್ 42ನೇ ತಿದ್ದುಪಡಿ, ಭಾರತದ ಒಂದು ಮಿನಿ ಸಂವಿಧಾನ ಅಂತ ಹೇಳ್ತೇವೆ. 42ನೇ ತಿದ್ದುಪಡಿ ಅನೇಕ ಒಂದು ವಿಚಾರಗಳನ್ನ ತಿದ್ದುಪಡಿ ಮುಖಾಂತರವಾಗಿ ಸೇರ್ಪಡೆಯನ್ನ ಮಾಡಿದ್ದಾರೆ. ಅದೇ ರೀತಿ ರೀಸೆಂಟ್ ಆಗಿ ಕೇಳಿರ್ತಕ್ಕಂಥ ನೋಡಿ, ಸ್ಟ್ಯಾಟಿಕ್ ಸಬ್ಜೆಕ್ಟ್ಗೂ ಕೂಡ ಕರೆಂಟ್ ಅಫೇರ್ ಲಿಂಕ್ ಮಾಡಿ ಎಕ್ಸಾಮ್ ಕೇಳ್ತಾರೆ. ಅದು ನಮ್ಗೆ ಗೊತ್ತಿರಬೇಕು. ಯಾವ ರೀತಿ ಅಮೆಂಡ್ಮೆಂಟ್ ಅಂತಕ್ಕಂಥದ್ದು ಸ್ಟ್ಯಾಟಿಕ್ ಸಬ್ಜೆಕ್ಟ್. ರೀಸೆಂಟ್ ಆಗಿ ಏನ್ ಕರೆಂಟ್ ಅಫೇರ್ ಡೆವಲಪ್ಮೆಂಟ್ ಆಗಿದೆ, ಯಾವ ಅಮೆಂಡ್ಮೆಂಟ್ ಆಗಿದೆ, 106 ಅಮೆಂಡ್ಮೆಂಟ್ ಆಗಿರಬಹುದು. ಇತ್ತೀಚೆಗೆ ಮಾಡಿರ್ತಕ್ಕಂಥ ಅಮೆಂಡ್ಮೆಂಟ್ ಗಳ ಬಗ್ಗೆ ಕ್ವಶನ್ ಕೇಳ್ತಾರೆ. ಅಮೆಂಡ್ಮೆಂಟ್ ಅಂತ ಹೇಳಿದ್ರೆ 1ನೇ ಅಮೆಂಡ್ಮೆಂಟ್ ಇಂದ ಹಿಡಿದು ನಾನು 106, 110 ಎಷ್ಟು ಆಗಿದಾವೋ ಅಷ್ಟೆಲ್ಲ ಅಮೆಂಡ್ಮೆಂಟ್ ಅನ್ನು ಓದ್ತೀನಿ ಅಂತ ಹೇಳಿದ್ರೆ ಅದು ಹುಂಬತನ. ನೋಡಿ, ನೀವು ಕರೆಂಟ್ ಅಂದಿದ ತಕ್ಷಣ ಐ ಗಾಟ್ ಹುಸೇನಪ್ಪ ಸರ್. ಕರೆಂಟ್ ಅಫೇರ್ಸ್ ಅಲ್ಲಿ ಚಾಪು ಮೂಡಿಸಿರುವಂತದ್ದು, ಅಂದ್ರೆ ಎವ್ರಿ ಡೇ ತುಂಬಾ ಕನ್ಸಿಸ್ಟೆಂಟ್ ಆಗಿ ಕರೆಂಟ್ ಅಫೇರ್ಸ್ ನ ಮಾಡ್ತಾರೆ. ಈಗ ಪಾಲಿಟಿ ಅಂದಿದ ತಕ್ಷಣ ಕರೆಂಟ್ ಅಫೇರ್ಸ್ ಥೀಮ್ ಅಲ್ಲಿ ಓದ್ಕೋಬೇಕಂತ ಅಂದ್ವಿ ಸರ್. ಹಾಗಿದ್ರೆ ಕರೆಂಟ್ ಅಫೇರ್ಸ್ ಇಸ್ ಒನ್ ಆಫ್ ದಿ ಮೇಜರ್ ಇಂಪಾರ್ಟೆಂಟ್. ಕರೆಂಟ್ ಅಫೇರ್ಸ್ ಹೆಂಗ್ ಸರ್ ಅಪ್ರೋಚ್ ಮಾಡೋದು? ಈಗ ಹಿಂದೂ ಇದೆ, ಮಲ್ಟಿಪಲ್ ನ್ಯೂಸ್ ಪೇಪರ್ಸ್ ಇದೆ, ಮ್ಯಾಗಝಿನ್ಸ್ ಇದೆ, ಮಲ್ಟಿಪಲ್ ಮ್ಯಾಗಝಿನ್ಸ್. ಎಲ್ಲದನ್ನು ಓದಬೇಕು, ನೆನ್ಪಿಟ್ಕೋಬೇಕು ಅಂದ್ರೆ ಸರ್ ಇಟ್ಸ್ ವೆರಿ ಡಿಫಿಕಲ್ಟ್. ಎಕ್ಸಾಮ್ಸ್ ಅಲ್ಲಿ ಇವಾಗ ನೀವು ಕ್ಲಿಯರ್ ಮಾಡಿದಿರ ಸುಮಾರು ಎಕ್ಸಾಮ್ಸ್, ಎಲ್ಲ ಹೆಂಗ್ ಸರ್ ನೆನ್ಪಿಟ್ಕೊಳ್ಳೋದು? ಈಗ ಕರೆಂಟ್ ಅಫೇರ್ಸ್ ಹೆಂಗ್ ಓದೋದು? ಎಲ್ಲಾ ನ್ಯೂಸ್ ಪೇಪರ್ಸ್ ಓದ್ಬೇಕಾ, ಮ್ಯಾಗಝಿನ್ಸ್ ಓದ್ಬೇಕಾ, ಎಲ್ಲ ಬೈ ಹಾರ್ಟ್ ಹೊಡಿಬೇಕಾ? ವಾಟ್ ಈಸ್ ಯುವರ್ ಅಪ್ರೋಚ್ ಫಾರ್ ಕರೆಂಟ್ ಅಫೇರ್ಸ್? ಬೈ ಹಾರ್ಟ್ ಹೊಡೆಯಂಗಿಲ್ಲ, ಬಟ್ ಪ್ರಚಲಿತ ಘಟನೆಗಳನ್ನು ಸ್ಟಡಿ ಮಾಡ್ಬೇಕಂದ್ರೆ ಫಸ್ಟ್ ನಮ್ಮ ಹತ್ರ ಹಳೆ ಪ್ರಶ್ನೆ ಪತ್ರಿಕೆ ಅತ್ಯಂತ ಇಂಪಾರ್ಟೆಂಟ್. ಹಳೆ ಪ್ರಶ್ನೆ ಪತ್ರಿಕೆಗಳು ಸರಿಯಾಗಿ, ಅಂದರೆ ಈಗ ರೀಸೆಂಟಾಗಿ KPSC ಆಗಲಿ, ಇಲ್ಲ UPSC ಆಗಲಿ, ಇಲ್ಲ KE ಆಗಲಿ, ಎಲ್ಲ ಪ್ರಶ್ನೆ ಪತ್ರಿಕೆಗಳಲ್ಲಿ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ಪ್ರಶ್ನೆಗಳು ಬಂದವ ಫಸ್ಟ್ ಅದನ್ನು ನಾವು ಗಮನಿಸ್ಬೇಕಾಗ್ತದೆ. ಈಗ ಟಿಪ್ಪು ಸುಲ್ತಾನ್ ಅವರು ಹೇಳಿದರು, ಭಾರತದ ಸಂವಿಧಾನವನ್ನು ಏನು ಸುದ್ದಿಯಲ್ಲಿರುವಂಥ ವಿಷಯಗಳ ಬಗ್ಗೆ ಸ್ಟಡಿ ಮಾಡಬೇಕು. ಎಕ್ಸಾಂಪಲ್, ಈಗ ಆಂತರಿಕ ತುರ್ತು ಪರಿಸ್ಥಿತಿ ಜಾರಿಯಾಗಿ 50 ವರ್ಷ ಆಯಿತು. ಅಂದರೆ ಅದಕ್ಕೂ ಪ್ರಚಲಿತ ಘಟನೆಯಲ್ಲಿ ಬರ್ತದೆ. ಆಂತರಿಕ ತುರ್ತು ಪರಿಸ್ಥಿತಿ ಜಾರಿಯಾಗಿದ್ದು 1975 ಜೂನ್ 25ಕ್ಕೆ ಜಾರಿಯಾಗಿರ್ತದೆ. ಈಗ ಸದ್ಯಕ್ಕೆ 50 ವರ್ಷ ಮುಗೀತು. ಅದ್ರ ಬಗ್ಗೆ ಸುದ್ದಿಯಲ್ಲಿ ಇತ್ತಲ್ಲ, ಅವಾಗ ನಾವು ಆಂತರಿಕ ತುರ್ತು ಪರಿಸ್ಥಿತಿ ಬಗ್ಗೆ ಪರ್ಫೆಕ್ಟಾಗಿ ತಿಳ್ಕೊಬೇಕು. ಅದು ಪ್ರಚಲಿತ ಘಟನೆ. ಮತ್ತು ಆ ಪ್ರಚಲಿತ ಘಟನೆಗಳಂತ ಕೊಟ್ಟರೆ ನಾವು ಇಂಟರ್ನ್ಯಾಷನಲ್ ಆಗಿರ್ಬೋದು, ನ್ಯಾಷನಲ್ ಆಗಿರ್ಬೋದು, ಇಲ್ಲ ಸ್ಟೇಟ್ ಲೆವೆಲ್ ಆಗಿರ್ಬೋದು. ಎಕ್ಸಾಂಪಲ್, ಈಗ ಮೊನ್ನೆ ರೀಸೆಂಟಾಗಿ ಒಂದು ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಿಯನ್ಸ್ ಬಗ್ಗೆ ಒಂದು ಸಭೆ ನಡೀತು. ಎಲ್ಲಿ ಅಂತ ಕೊಟ್ಟರೆ ಈಗ ದೆಹಲಿಯಾಗ 2025 ಜೂನ್ 14 ನಡೀತಲ್ಲ, ಅದು ಎಲ್ಲಿ ನಡೆದ ಸಭೆ ಅಷ್ಟೇ ಓದೋದಲ್ಲ, ಆ ಸಭೆ ಬಗ್ಗೆ ಸಂಪೂರ್ಣ ಮಾಹಿತಿ ಗೊತ್ತಿರ್ಬೇಕು ನಮಗೆ. ಅಂದರೆ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಿಯನ್ಸ್ಗೆ ಸಂಬಂಧಪಟ್ಟ ಹೇಳಿಕೆಗಳನ್ನು ಪರಿಶೀಲಿಸಿ ಅಂತ ಕೊಡ್ತಾನೆ. ಅವಾಗ ನಾವು ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಿಯನ್ಸ್ ಅಂದ್ರೆ ಈ ಕಾನ್ಸೆಪ್ಟ್ ಸ್ಟಾರ್ಟ್ ಆಗಿದ್ದು 2023ರಿಂದ. ಅಲ್ಲಿ ನೀವು ಅದ್ರ ಬಗ್ಗೆ ನಾವು ಪೂರ್ತಿ ಓದಕ್ಕೆ ಹೋದಾಗ 2023, 24ರಿಂದ 2027-28ನೇ ಸಾಲಿನವರೆಗೆ ಒಟ್ಟು 150 ಕೋಟಿ ರೂಪಾಯಿ ಬಜೆಟ್ ತೆಗೆದಿಟ್ಟಾರೆ. ಅದಕ್ಕೆ ಅದು ಮೊನ್ನೆ ರೀಸೆಂಟಾಗಿ KPSC ಎಕ್ಸಾಮ್ನಾಗೂ ಬಂದಿತ್ತು. ಮತ್ತೆ ಆ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಿಯನ್ಸ್ಗೆ ಸಂಬಂಧಪಟ್ಟಂತೆ ಯಾವ್ಯಾವ ಪ್ರಾಣಿಗಳು ಬರ್ತಾವೆ, ಟೋಟಲ್ 7 ಪ್ರಾಣಿಗಳನ್ನು ಸಂರಕ್ಷಣೆ ಮಾಡುವಂಥ ಉದ್ದೇಶ ಐತೆ. ಯಾವ 7 ಪ್ರಾಣಿಗಳಂತ ಕೊಟ್ಟರೆ ಅದ್ರಾಗ ಮೇಜರ್ ಆಗಿ ಹುಲಿ ಐತೆ, ಆಮೇಲೆ ಸಿಂಹ, ಚಿರತೆ, ಚೀತಾ, ಜಾಗ್ವಾರ್, ಆಮೇಲೆ ಇವೆಲ್ಲ ಪ್ರತಿಯೊಂದು ಪ್ರಾಣಿಗಳ ಬಗ್ಗೆ ಗೊತ್ತಿರಬೇಕು. ಅಂದ್ರೆ ಎಕ್ಸಾಂಪಲ್, ಈಗ ನಾವು ಸಿಂಪಲ್ ಆಗಿ ಹುಲಿ ಅಷ್ಟೇ ನೋಡ್ಕೊಳ್ಳೋದಲ್ಲ, ಹುಲಿಗೆ ಸಂಬಂಧಪಟ್ಟಂತೆ ಪ್ರಾಜೆಕ್ಟ್ ಟೈಗರ್ ಅಂತ ಐತೆ. 1973 ಏಪ್ರಿಲ್ 1ಕ್ಕೆ ಏನು ಲಾಂಚ್ ಮಾಡಿದ್ರು. ಈಗ ಮೊನ್ನೆ 2023ಕ್ಕೆ ಅದಕ್ಕೂ 50 ವರ್ಷ ಆಯಿತು. ಮಾನ್ಯ ಪ್ರಧಾನಮಂತ್ರಿಗಳು ಅಲ್ಲಿ ಮೈಸೂರಾಗ ಆ ಪ್ರಾಜೆಕ್ಟ್ ಟೈಗರ್ಗೆ ಸಂಬಂಧಪಟ್ಟಂತೆ ಒಂದು ಕಾರ್ಯಕ್ರಮದಲ್ಲಿ ಈ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಿಯನ್ಸ್ಗೆ ಸಂಬಂಧಪಟ್ಟಂತೆ ಡಿಕ್ಲೇರ್ ಮಾಡಿರ್ತಾರೆ. ಮತ್ತೆ ಮೊನ್ನೆ ಡೆಲ್ಲಿಗೆ ಸಭೆ ನಡೀತಲ್ಲ, ಆ ಸಭೆಯಲ್ಲಿ ಆ ವಿಶ್ವದ 9 ದೇಶಗಳ ಸಚಿವರ ಒಂದು ನಿಯೋಗಗಳಿಗೂ ಅದ್ರಾಗ ಭಾಗವಹಿಸಿರ್ತಾವ. ಅಂದ್ರೆ ಪ್ರತಿಯೊಂದಿಗೂ ನಮಗ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಿಯನ್ಸ್ ಅಂತ ಕೊಟ್ರೆ ಪರ್ಫೆಕ್ಟ್ ಆಗಿ ಗೊತ್ತಿರ್ಬೇಕಂತ, ಎಲ್ಲ ಗೊತ್ತಿರ್ಬೇಕು. ಅದಕ್ಕೆ ಯಾವುದೇ ಸ್ಟೇಟ್ಮೆಂಟ್ ಕೊಡ್ಲಿ, ಯಾವ ಸ್ಟೇಟ್ಮೆಂಟ್ ತಪ್ಪೈತೆ, ಯಾವ ಸ್ಟೇಟ್ಮೆಂಟ್ ಸರಿ ಐತೆ, ಸಿಂಗಲ್ ಲೈನ್ ಇಲ್ಲ, ಓನ್ಲಿ ಸ್ಟೇಟ್ಮೆಂಟ್ ವೈಸ್ ಪರ್ಫೆಕ್ಟ್ ಆದ್ರಿಗಿನ ನಾವು ಈಸಿಯಾಗಿ ಅದಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಯಾವುದೇ ಬರಲಿ ಟಿಕ್ ಹಾಕಂತ ಕೆಪಾಸಿಟಿ ಬರ್ತದೆ. ಈಗ ಮತ್ತೆ ರೀಸೆಂಟಾಗಿ ಮತ್ತೆ ಆ ಕರ್ನಾಟಕ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರಿಗೂ ನೇಮಕ ಆದರು. ನ್ಯಾಯಮೂರ್ತಿ ವಿಭು ಬಕ್ರೋ ಅಂತ ಕೇಸ್. ನಾವೇನ್ ಮಾಡ್ತೀವಿ, ಕರ್ನಾಟಕ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಯಾರು ಇಷ್ಟೇ ಓದೋದಲ್ಲ, ಈಗ ನೇಮಕ ಮಾಡ್ಯಾರ ಅಂದ್ರಿಗಿನ ಯಾರು ಮಾಡ್ಯಾರ,
ಮಾನ್ಯ ರಾಷ್ಟ್ರಪತಿಗಳು. ಬಟ್ ಯಾರು ರೆಕಮೆಂಡ್ ಮಾಡ್ಯಾರ, ಕೋಲಿಜಿಯಂ ಅಂತ ಸಮಿತಿ ಐತಿ. ಆ ಕೋಲಿಜಿಯಂ ಸಮಿತಿ ಬಗ್ಗೆ ಪರ್ಫೆಕ್ಟ್ ಆಗಿ ಅಪ್ಡೇಟ್ ಆಗಬೇಕು. ಆ ಕೋಲಿಜಿಯಂ ಸಮಿತಿಯಾಗ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಮತ್ತೆ 4 ಜನ ಹಿರಿಯ ನ್ಯಾಯಾಧೀಶರು, ಟೋಟಲ್ 5 ಜನ ಒಂದು ಸಮಿತಿ ಇರ್ತದೆ. ಅವರು ಶಿಫಾರಸು ಮಾಡ್ತಾರೆ ಮಾನ್ಯ ರಾಷ್ಟ್ರಪತಿಗಳಿಗೆ. ಬಟ್ ಡೈರೆಕ್ಟ್ ಆಗಿ ಮಾಡೋದಲ್ಲ, ಕೇಂದ್ರ ಕಾನೂನು ಸಚಿವಾಲಯಕ್ಕೆ ಮಾಡ್ತಾರೆ. ಅಲ್ಲಿಂದ ಅವರಿಗೆ ರಾಷ್ಟ್ರಪತಿಗೆ ಆ ಲೆಟರ್ ಓದ್ತದೆ. ಅಂದ್ರೆ ಇವೆಲ್ಲ ಪ್ರತಿಯೊಂದು ಹೆಂಗಿರ್ಬೇಕಂದ್ರೆ ಯಾವುದೇ ಬರಲ್ಲ. ಈಗ ಆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ರಿಪೋರ್ಟ್ ಆಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟ ನಮ್ಮ ಭಾರತ ಎಷ್ಟನೇ ರ್ಯಾಂಕ್ನಾಗ ಐತೆ ಅಷ್ಟೇ ಅಲ್ಲ, ಟೋಟಲ್ ಕಂಪ್ಲೀಟ್ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಗೊತ್ತಿದ್ರೆ ಮಾತ್ರ ನಾವು ಪ್ರಚಲಿತ ಘಟನೆಗಳನ್ನು ನಾವು ಇದು ಕ್ರ್ಯಾಕ್ ಮಾಡಕ್ಕೆ ಸಾಧ್ಯ ಆಗ್ತದೆ. ಮತ್ತೆ ನಮಗೆ ಮುಖ್ಯವಾಗಿ ಕೆಲವೊಂದು ಇಂಪಾರ್ಟೆಂಟ್ ಮ್ಯಾಗಝಿನ್ಸ್ ಇದಾವೆ. ಎಕ್ಸಾಂಪಲ್ ಏನಂತ ಕೊಟ್ರಿಗಿನ ಮಾರ್ಚ್ ಆಫ್ ಕರ್ನಾಟಕ, ಇಲ್ಲಂದ್ರಿಗಿನ ವಾರ್ತಾ ಜನಪದ, ಇವು ಫ್ರೀ ಸಿಗ್ತಾವೆ. ಮತ್ತೆ ಡೈಲಿ PIB ಅಂತ ಬರ್ತದೆ, ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ. ಅದ್ರ ಎಲ್ಲ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟು ಎಲ್ಲ ಅಪ್ಡೇಟ್ ಆಗಿರ್ತವೆ. ಪ್ರತಿಯೊಂದಕ್ಕೂ ಅಪ್ಡೇಟನ್ನು ನಾವು ಗಮನಿಸ್ತಿರ್ಬೇಕು ಅವಾಗ ಡೈಲಿ. ಮತ್ತೆ ಪ್ರಜಾವಾಣಿ ಪತ್ರಿಕೆ ಇಂಪಾರ್ಟೆಂಟು, ವಿಜಯ ಕರ್ನಾಟಕ, ದ ಹಿಂದೂ ಪತ್ರಿಕೆ, ದಿನಪತ್ರಿಕೆಗಳನ್ನು ಓದಿದ್ರಿಗಿನ ನಾವು ಬೇರೆ ಬೇರೆ ಸಬ್ಜೆಕ್ಟ್, ಎಕ್ಸಾಂಪಲ್ ಈಗ ಆ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಆಂತರಿಕ ತುರ್ತು ಪರಿಸ್ಥಿತಿ ಅದಕ್ಕೂ ಗೊತ್ತಾಗ್ಬಿಡ್ತದ. ಇಲ್ಲ ಎಕನಾಮಿಕ್ಸ್ಗೆ ಸಂಬಂಧಪಟ್ಟಂತ ಬೇರೆ ಯಾವುದೇ ಬರಲಿ. ಈಗ MPC ಮೀಟಿಂಗ್ ನಡೀತಿ, ಮೊನ್ನೆ MPC ಮೀಟಿಂಗ್ ನಡೆದಕ್ಕೆ ಆ ರೆಪೋ ರೇಟ್ ಅನ್ನು ಏನ್ ಮಾಡಿದ್ರು, ಕಡಿಮೆ ಮಾಡಿದ್ರು. ಅಂದ್ರೆ ಎಕನಾಮಿಕ್ಸ್ಗೂ ಅಲ್ಲಿ ಕವರ್ ಆಗಿಬಿಡ್ತದೆ. ಅಷ್ಟು ಪ್ರಮುಖ ಪ್ರಚಲಿತ ಘಟನೆಗಳಂದ್ರೆ ಏನು ಅಂದ್ರೆ ನೀವು ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರಿಪೇರ್ ಆಗ್ಬೇಕಾದ್ರೆ PYQs ನ ಒಂದು ಥೀಮಲ್ಲಿ ಇಟ್ಕೊಂಡು, ಅಂದ್ರೆ ಹೆಂಗ್ ಕ್ವೆಶನ್ಸ್ ಕೇಳಿದಾರೆ, ಅದು ಕರೆಂಟಲ್ ನ್ಯೂಸ್ ಅಲ್ಲಿ ಇದೆಯಾ ಇಲ್ವಾ, ಆ ಕರೆಂಟಲ್ ನ್ಯೂಸ್ ಅಲ್ಲಿ ಇರೋದ್ರಿಂದ ಸ್ಟಾಟಿಕ್ ಕನೆಕ್ಟ್ ಮಾಡ್ಕೋ. ಹೌದು, ಈ ತರ ಕನೆಕ್ಟ್ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ ಎಕ್ಸಾಮ್ಸ್ ಓದೋದು, ಎಕ್ಸಾಮ್ಸ್ ಕ್ಲಿಯರ್. ರೀಸೆಂಟ್ ಆಗಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಸಂಬಂಧಪಟ್ಟಂತೆ ಶುಭಾಂಶು ಶುಕ್ಲಾ ಅವರು ಮೊನ್ನೆ ಬಾಹ್ಯಾಕಾಶಕ್ಕೆ ಹೋಗಿ ವಾಪಸ್ ಬಂದ್ರು. ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ಫುಲ್ ಪರ್ಫೆಕ್ಟ್ ಆಗ್ಬಿಡಕ್ ನಾವು. ಅಂದ್ರೆ ವಿಜ್ಞಾನ ಮತ್ತು ತಂತ್ರಜ್ಞಾನಗೂ ಅಲ್ಲಿ ಕವರ್ ಮಾಡ್ಕೋಬೇಕು. ಅಂದ್ರೆ ಪ್ರಚಲಿತ ಘಟನೆಗಳನ್ನು ಹಿಡ್ಕೊಂಡು ಪರ್ಫೆಕ್ಟ್ ಆಗಿ ಓದಿಬಿಟ್ರಿಗಿನ ಎಲ್ಲಾ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತ ಇನ್ಫಾರ್ಮೇಶನ್ ಸಿಗ್ತದಂತ. ಎಲ್ಲ ಒಂದು ಸಬ್ಜೆಕ್ಟ್ಗಳ ಒಂದು ತಾಯಿ ಅಂದ್ರೂ ತಪ್ಪಾಗಿಲ್ಲ. ಹೆಡ್ ಮಾಸ್ಟರ್ ಇದ್ದಂಗೆ ಘಟನೆಗಳು ಅಂತ ಹೇಳಿದ್ರೆ ಕಮ್ಸ್ ಅಂಡರ್ ಎವ್ರಿ. ಹೌದು ಸರ್, ಇಲ್ಲಿ PYQs ಹೇಳಿದ್ರು. ಈಗ ಸರ್ ಹೇಳ್ದಂಗೆ ಕರೆಂಟ್ ಅಫೇರ್ಸ್ ಓದೋದಿರಲಿ, ಸಂವಿಧಾನ ಓದೋದಿರಲಿ, ಸೈನ್ಸ್ ಓದೋದಿರಲಿ, ಸೈನ್ಸಿಗೆ ಬರ್ತೀನಿ. ಬಟ್ ಸರ್ PYQs ಇಂಪಾರ್ಟೆನ್ಸ್ ಹೇಳಿದ್ರಲ್ಲ, ಸೊ ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ PYQs ಸರ್? ಎಷ್ಟು ವರ್ಷದ ಕ್ವೆಶನ್ ಪೇಪರ್ಸ್ ಬಿಡಿಸ್ಬೇಕು ನಾವು? ಈಗ ಅಲ್ಟಿಮೇಟ್ಲಿ ಎಲ್ಲ ಎಕ್ಸಾಮ್ಸ್ ನಡೆಸ್ತಕ್ಕಂಥದ್ದು 1000 ಮೇಲೆ ಪ್ರಶ್ನೆ ಪತ್ರಿಕೆಗಳಿದಾವೆ. ಹೆಂಗ್ ಸಾಲ್ವ್ ಮಾಡೋದು ಕ್ವೆಶನ್ ಪೇಪರ್ಸ್? ಅಷ್ಟು ಕ್ವೆಶನ್ಸ್ ಆಗ್ತವೆ, ಅಷ್ಟು ಆಪ್ಷನ್ಸ್ ಇರ್ತವೆ. ಹೌ ಟು ರಿಮೆಂಬರ್ ಆಲ್ ದೋಸ್ ಅಂಡ್ ವಾಟ್ ಇಸ್ ದ ಇಂಪಾರ್ಟೆನ್ಸ್ ಆಫ್ PYQs ಇನ್ ದಿ ಪ್ರಿಪರೇಷನ್ ಆಫ್ ದಿಸ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಸರ್? See, first and foremost, I am the beneficiary of the PYQs. ಅದರ ಫಲಾನುಭವಿ ನಾನು. ನಿಮ್ಗೆಲ್ಲ ಗೊತ್ತಿರುತ್ತೆ, ಸಬ್ ಇನ್ಸ್ಪೆಕ್ಟರ್ ಆಗಿ UPSC ಎಕ್ಸಾಮ್ಸ್ ಕ್ಲಿಯರ್ ಮಾಡೋದು ಅಷ್ಟು ಈಸಿ ಇಲ್ಲ. ನಾನು ಏನಕ್ಕೆ ಎಕ್ಸಾಮ್ ಹೇಗೆ ಕ್ಲಿಯರ್ ಮಾಡಿದ್ದೀನಿ? ನಾಟ್ ಓನ್ಲಿ ಸಬ್ ಇನ್ಸ್ಪೆಕ್ಟರ್ ಸರ್, ವಿತೌಟ್ ಇಂಗ್ಲಿಷ್, ಕಮಿಂಗ್ ಫ್ರಮ್ ಅ ರೂರಲ್ ಬ್ಯಾಕ್ ಗ್ರೌಂಡ್, ಆಸ್ಪೈರಿಂಗ್ ಟು ಬಿ ಅನ್ IAS ಅಲ್ಲ, ಐಟಲ್ ಯಾರು ಒಬ್ಬ ಕನ್ಸ್ ಕಾಣ್ತು ನಾನು IAS ಆಗ್ಬೇಕು, ಆ ಬ್ಯಾಕ್ ಗ್ರೌಂಡ್ ಇದೆ, ಐ ಸಲ್ಯೂಟ್ ಯು. ಸೊ ಅಂತದ್ರಲ್ಲಿ ನೀವು ಯು ಆರ್ ದಿ ಪ್ರೈಡ್ ಫಾರ್ ಕರ್ನಾಟಕ. ಸೊ ಹಾಗಾಗಿ ಪ್ಲೀಸ್ ನಿಮ್ಮ HYT ಅಥವಾ ಈ ಕ್ವೆಶನ್ ಪೇಪರ್ಸ್ ಇಂಪಾರ್ಟೆನ್ಸ್ ಇದೆಯಲ್ಲ, ವೆರಿ ವೆರಿ ಎಸೆನ್ಷಿಯಲ್. ಸೊ ಹಾಗೆ ಕೂಲಂಕುಷವಾಗಿ ಒಂದು ಸ್ವಲ್ಪ ಹೇಳಿ ಸರ್. ಐ ಆಲ್ವೇಸ್ ಬಿಲೀವ್ ಇನ್ ಎವಿಡೆನ್ಸ್ ಅಂಡ್ ಎಕ್ಸಾಂಪಲ್ಸ್. ಓಕೆ, ಈಗ ಬಹುಶಃ ನಾನು ಕ್ಲಿಯರ್ ಮಾಡಿದ್ದು ನನ್ನ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ಐಡೆಂಟಿ ಟಾಪಿಕ್. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಜಸ್ಟ್ 3 days ಬ್ಯಾಕ್ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫ್ ಕ್ವೆಶನ್ ಪೇಪರ್ ಬಂತು. ಓಕೆ, ಅಲ್ಲಿ ಕ್ವೆಶನ್ ಪೇಪರ್ ಅಲ್ಲಿ ಫಿಲಡೆಲ್ಫಿಯಾ ಕಾರ್ಡ್ ಅಂತ ಒಂದು ಬಂದಿದೆ. ಆ ಕ್ವೆಶನ್ ಎಲ್ಲಿಂದ ಬಂತು? RTO ನಾನ್ HK ಕ್ವೆಶನ್ ಪೇಪರ್. ಜಸ್ಟ್ 15 days ಬೇಕಾಗಿತ್ತು. ಓಕೆ, ನಿಮಗೆ ಗೊತ್ತಿದೆ ಜನರಲ್ ಸ್ಟಡೀಸ್ ಅಲ್ಲಿ 1 ಮಾರ್ಕ್ಸ್ ತೆಗೆಯಕ್ಕೆ 100 ಪೇಜ್ ಓದಬೇಕಾಗುತ್ತೆ. ಆದ್ರೆ ನೀವು RTO ಕ್ವೆಶನ್ ಪೇಪರ್ ಜಸ್ಟ್ 10 ಪೇಜ್ ಇದೆ. 10 ಪೇಜ್ ನೋಡ್ಕೊಂಡ್ಬಂದಿದ್ರೆ ಫಿಲಡೆಲ್ಫಿಯಾ ಕಾರ್ಡ್ ಮೇಲೆ 3 ಕ್ವೆಶನ್ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಮೇಲೆ ಬಂದಿದೆ. ಅಂದ್ರೆ ಫಿಲಡೆಲ್ಫಿಯಾ ಕಾರ್ಡ್ 3 ಮಾರ್ಕ್ಸ್ ತಂದು ಕೊಡ್ತು. ಎಲ್ಲಿಂದ ಬಂತದು? RTO ಕ್ವೆಶನ್ ಪೇಪರ್ ಅಂತ ಬಂತು. ಒನ್ ಥಿಂಗ್ ಸರ್, ನೀವು ಎಲ್ಲ ಕ್ವೆಶನ್ ಪೇಪರ್ ನೋಡ್ಬೇಕು, ನಾಟ್ ನೆಸೆಸರಿ. ನಮಗೆಲ್ಲ ಮೂಲತಃ ಯಾರು? ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್, CAPF, CDS, ತದನಂತರದಲ್ಲಿ NDA ಕ್ವೆಶನ್ ಪೇಪರ್, UPSC ಫಿಲ್ಮ್ಸ್ ಕ್ವೆಶನ್ ಪೇಪರ್. ಸರ್, UPSC ಫಿಲ್ಮ್ಸ್ ಕ್ವೆಶನ್ ಪೇಪರ್ ಕಟ್, ಕಾಪಿ, ಪೇಸ್ಟ್, ಅವನ ಆಪ್ಷನ್ಸ್ ಚೇಂಜ್ ಮಾಡಲ್ಲ. ಒಂದು ಎಕ್ಸಾಂಪಲ್, ಈಗ ಎಲ್ಲ ವೆರಿಫೈ ಮಾಡಬೇಕು. ಈಗ ಯಾರು ವ್ಯೂಸ್ ಮಾಡ್ತಿದಾರಲ್ಲ, ವೆದರ್ ವಿ ಆರ್ ಟೆಲ್ಲಿಂಗ್ ಟ್ರೂತ್ ಆರ್ ನಾಟ್, ಪೀಪಲ್ ಹ್ಯಾಸ್ ಟು ವೆರಿಫೈ. ಹೋಗಿ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಕ್ವೆಶನ್ ಪೇಪರ್ ಓಪನ್ ಮಾಡಿ, ಈ ಇಸ್ರೇಲ್ ಜೊತೆಗೆ ಬಾರ್ಡರ್ ಹಂಚಿಕೊಂಡಿರೋ ದೇಶಗಳು 2012-13 ಬಂದಿತ್ತು. ನೇರವಾಗಿ ಕಟ್ ಕಾಪಿ ಪಾಸ್ಟ್ ಮಾಡಿದ್ದಾರೆ. ಸರ್, ಕ್ವಶನ್ ಪೇಪರ್ ಕಾಪಿ ಮಾಡ್ತಾರೆ ಅಂದ್ರೆ ನೀವೇ ಕಾಪಿ ಮಾಡ್ತಾ ಇಲ್ಲ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2 ಏನಂತಂದ್ರೆ, ಅವನಿಗೆ ಕೆಲವೊಂದು ಏರಿಯಾಗಳು ಫೇಮಸ್ ಇದಾವೆ. ಸರ್, ಫಿಲಡೆಲ್ಫಿಯಾ ಕಾರ್ಡ್ ಬಿಟ್ಟು ಬೇರೆ ಕಾರ್ಡ್ ಇಲ್ವಾ? ಇದೆ, ಕೇಳಲ್ಲ. ಇದಾಯ್ತು. ನೆಕ್ಸ್ಟ್ ಇನ್ನೊಂದು ಕ್ವಶನ್, ಮುಖ್ಯಮಂತ್ರಿಗಳ ಕಾರ್ಯಗಳನ್ನು ಸೂಚಿಸುವಂತಹ ಆರ್ಟಿಕಲ್ ಯಾವುದು ಅಂತ ಕೇಳಿದ್ರೆ ಡೆಫಿನೆಟ್ಲಿ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ರಿಮೆಂಬರ್. ನಾವು
ಈಗ ನಾವು ಸಾಧಕ ಅಂದ್ರೆ ನಮ್ಗೆಲ್ಲ ಗೊತ್ತಿರಲ್ಲ, UPSC ಕ್ಲಿಯರ್ ಮಾಡಿದ್ರೆ ನಮ್ಗೆಲ್ಲ ಗೊತ್ತಿರಲ್ಲ, ನಾವು ಎಲ್ಲರ ತರನೇ. ಸೀರಿಯಸ್ಲಿ ಏನಿದು ಕ್ವಶನ್ ಅಂತ ನೋಡಿದಾಗ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಕ್ವಶನ್ 2017 KPSC AE ಪೇಪರ್. ನಾನು UPSC ಹೋಗಂತ ಹೇಳ್ತಾ ಇಲ್ಲ, KPSC ಅಸಿಸ್ಟೆಂಟ್ ಇಂಜಿನಿಯರ್ ಎಕ್ಸಾಮ್ ಅಲ್ಲಿ ಮುಖ್ಯಮಂತ್ರಿಗಳ ಕರ್ತವ್ಯಗಳನ್ನು ಸೂಚಿಸುವಂತಹ ಆರ್ಟಿಕಲ್ ಯಾವುದು ಅಂತ ಕೇಳಿದ್ದಾರೆ. ನೀವು 2017 ಪೇಪರ್ ನೋಡಿದ್ರೆ ಇಲ್ಲಿ ಎಕ್ಸ್ಟ್ರಾ 1 ಮಾರ್ಕ್ಸ್ ಸಿಕ್ತು. ಸರ್ ಅದು ನೀವು ಹೇಳ್ಬೋದಲ್ಲ ಸರ್ ಪುಸ್ತಕದಲ್ಲಿ ಕೊಟ್ಟಿದೆ ನೆನ್ಪಿಡಕ್ಕಾಗುತ್ತೆ, ಪುಸ್ತಕದಲ್ಲಿ ಎಲ್ಲವೂ ಕೊಡುತ್ತೆ. It is highly difficult to remember each and everything. I always believe aspirants are human beings. ಅವರು ದೇವಮಾನವರು ಅಲ್ಲ. ಸೊ ಇದು PYQ ಮತ್ತು HYT ಗಳ ಸಾಮರ್ಥ್ಯ ಒಂದು. ಸರ್ ನೆಕ್ಸ್ಟ್ ಸರ್ ಎಲ್ಲವೂ HYT ಇಂದ ಬರುತ್ತಾ, ಎಲ್ಲೋ PUC. ಈಗ HYT ಅಂದ್ರೆ ಏನು ಸರ್? ಸರ್ ನೋಡಿ, ಹೈ ಯೀಲ್ಡಿಂಗ್ ಟಾಪಿಕ್ ಅಂತ. ವಾಟ್ ಯು ಮೀನ್ ಬೈ ದಟ್ ಹೈ ಯೀಲ್ಡಿಂಗ್ ಟಾಪಿಕ್ ಅಂದ್ರೆ? ಈಗ ನೋಡಿ, ನಾವು ಮನುಷ್ಯನಿಗೆ ಈಗ ಒಬ್ಬರನ್ನ ಸಾಯಿಸಬೇಕು ಅಂತ ಪ್ಲಾನ್ ಮಾಡ್ತೀವಿ. ಒಂದು ಎಕ್ಸಾಂಪಲ್, ನೀವು ಕಾಲಿ ಹೊಡೆದ್ರೆ ಅವ್ನು ಬೆಳಗ್ಗೆಯಿಂದ ಸಾಯಂಕಾಲ ಕೂಡ ಹೊಡೆದ್ರು ಸಾಯಲ್ಲ. ಆದ್ರೆ ಹೃದಯಕ್ಕೆ ಒಂದೇ ಬರೋದು, ಹೃದಯ ಮತ್ತು ಮೈಂಡ್, ಅದು ಕರೆಕ್ಟ್ ಪಾರ್ಟ್. ಅದು ಅಂದ್ರೆ ಎಲ್ಲಿ ಹೊಡೆದ್ರೆ ಎಲ್ಲಿ ಬಗ್ತಾನೆ ಮನುಷ್ಯ, ಎಲ್ಲಿ ಹೊಡೆದ್ರೆ ಎಲ್ಲಿ ಅವನು ಸಾಯ್ತಾನೆ ಅಂತಕ್ಕಂಥ ಮನುಷ್ಯ. ಓಕೆನಾ? ಸೊ ಪ್ರತಿ ಬುಕ್ ಅಲ್ಲಿ ಮಕ್ಕಿಗೆ ಓದಬಾರ್ದು. ಈಗ ಯಾವುದೋ ಒಂದು ಪೊಲಿಟಿ ಬುಕ್ ಇದೆ ಅನ್ಕೊಳ್ಳಿ, 600 ಪೇಜ್ ಇದೆ. ಓಕೆ, ಫಸ್ಟ್ ಪೇಜ್ ಅಲ್ಲಿ ಓದ್ಬೇಕಾಗಿರ್ತಕ್ಕಂತಹ ಶಕ್ತಿ 600 ಪೇಜ್ ಅಲ್ಲಿ ಇರಲ್ಲ. ಪಾಲಿಟಿ ಬುಕ್ ತಗೊಂಡ್ವಿ ಅಂದ್ರೆ ನಮ್ಗೆ ಹಿಸ್ಟಾರಿಕಲ್ ಬ್ಯಾಕ್ ಗ್ರೌಂಡ್ ಅಂದ್ರೆ ಎಲ್ಲಾ ಚಾರ್ಟರ್ ಆಕ್ಟ್ ಅಲ್ಲಿ ಇರೋ ಪ್ರತಿಯೊಂದನ್ನು ಹೇಳ್ಬಿಡ್ತೀವಿ ಸರ್. ಬಟ್ ಅಮೆಂಡ್ಮೆಂಟ್ ಆರ್ಟಿಕಲ್ ರಿಲೇಟೆಡ್ ಬರುತ್ತೆ, ಬಟ್ ಆಲ್ಸೋ ಎಲ್ಲೋ ಒಂದ್ ಸ್ವಲ್ಪ ಇಡುವಂತ ಚಾನ್ಸಸ್ ಜಾಸ್ತಿ. ಅಂದ್ರೆ ಲಾಸ್ಟ್ ಅಲ್ಲಿ ಓದುವಂತಹ ಸಾಮರ್ಥ್ಯ ಅನ್ನೋದಕ್ಕಿಂತ ಆಸಕ್ತಿ ಕಮ್ಮಿ ಆಗ್ಬಿಟ್ಟಿರುತ್ತೆ. ಓಕೆ, ಸೊ ಹಂಗಿದ್ರೆ ಈಗ ಕ್ವೆಶ್ಚನ್ ಪೇಪರ್ ಯಾವಾಗ ಬರ್ಬೇಕು? ಈಗ ನಾನೊಬ್ಬ ಫ್ರೆಶ್ ಆಸ್ಪಿರೆಂಟ್ ಅಂತ ಅಂದ್ಕೊಂಡ್ವಿ ಅಂದ್ರೆ, ಈಗ ಆಸ್ ಅನ್ ಆಸ್ಪಿರೆಂಟ್ ಇಫ್ ಐ ಆಸ್ಕ್ ಅಂದ್ರೆ ಕ್ವೆಶ್ಚನ್ ಪೇಪರ್ ತಗೋತೀವಿ, ಬಿಡಿಸ್ತಾ ಕೂತ್ಕೊಂಡು ನಂಗೆ ಆರ್ಟಿಕಲ್ ಅಂದ್ರೆ ಏನಂತಾನೆ ಗೊತ್ತಿಲ್ಲ. ಇಫ್ ಸರ್ ದ ಡಿಸಾಸ್ಟರ್ ಇಸ್ ಎಂಜಿನಿಯರಿಂಗ್ ಗ್ರಾಜುಯೇಟ್ಸ್ ಇರ್ತಾರೆ, ಮೆಡಿಕಲ್ ಮಾಡಿರ್ತಾರೆ, ಬೇಸಿಕ್ ಫಂಡಮೆಂಟಲ್ ರೈಟ್ಸ್ ಗೊತ್ತಿಲ್ಲ. ಇಫ್ ಇನ್ಫ್ಯಾಕ್ಟ್ ನಮ್ಮೇ ತಗೊಂಡ್ರು ಇಂಜಿನಿಯರ್ ಹೆಂಗ್ ಯಾವ ಕ್ವೆಶ್ಚನ್ ಪೇಪರ್ ನೋಡೋದು? ಯಾವಾಗ HYT ಹೈ ಯೀಲ್ಡಿಂಗ್ ಥೀಮ್ಸ್ ಅಂತ ಏನ್ ಹೇಳಿದ್ವಿ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ 2 ಕ್ವೆಶನ್ ಇದೆ ಸರ್ ನಂದು. ಒಂದು, ಎಷ್ಟು ವರ್ಷದ ಕ್ವೆಶ್ಚನ್ ಪೇಪರ್ ನೋಡ್ಬೇಕು, ಯಾವ ಕ್ವೆಶ್ಚನ್ ಪೇಪರ್ ನೋಡ್ಬೇಕು. ಎರಡನೇದು, ಯಾವ ಕ್ವೆಶ್ಚನ್ ಪೇಪರ್ ನೋಡ್ಬೇಕು ಅಂದ್ರೆ ರೈಟ್ ಟೈಮ್ ಟು ಸಾಲ್ವ್ ದಿ ಕ್ವೆಶ್ಚನ್ ಪೇಪರ್. ಖಂಡಿತ ಇದು ಬಹಳ ಒಳ್ಳೆ ಪ್ರಶ್ನೆ. ಬಹಳಷ್ಟು ಬಾರಿ ನಾನೊಬ್ಬ ಸ್ಪರ್ಧಾರ್ಥಿ ಹೇಳ್ತೀನಿ, ನನಗೆ 1 ದಶಕಗಳ ಅನುಭವ ಇದೆ, ಎಲ್ರಿಗೂ ಇಲ್ಲೆಲ್ಲ ಅನುಭವ ಇದೆ. ನಿಜ ಹೇಳ್ತೀನಿ, 3 ರಿಂದ 4 ವರ್ಷ ಆದ್ಮೇಲೆ ರಿವೈಸ್ ಮಾಡಿ ಅಂತ ಹೇಳೋದು ಈಸಿ, ಬಟ್ ಮಾಡೋದು ಕಷ್ಟ. ಸೊ 2 ರಿಂದ 3 ವರ್ಷ ಆದ್ಮೇಲೆ ಯಾರಿಗೆ ನಿಮ್ಗೆ ಓದಕ್ಕೆ ಸ್ವಲ್ಪ ತುಂಬಾ ಬೇಜಾರಾಗಿದೆ, ನಮ್ಗೆ ಓದಕ್ಕೆ ಹೋಗ್ತಿಲ್ಲ, ಇಂಟ್ರೆಸ್ಟ್ ಬರ್ತದೆ, ದಯವಿಟ್ಟು ನೀವು ಕ್ವಶನ್ ಪೇಪರ್ ಕಡೆ ಹೋಗಿ. ನಾನು ಇದನ್ನ ಹೇಳ್ತೀನಿ, ಫಸ್ಟ್ ಸ್ಟೇಟ್ ಬುಕ್ಸ್ ಓದ್ತೀರಾ ಓದಿ, ತಪ್ಪಿಲ್ಲ. ಆ ಥರ ಬುಕ್ಸ್ ಓದ್ತೀರಾ ಓದಿ, ಅಲ್ಲಿ ನೀವು ಬೇಸಿಕ್ ಸ್ಟ್ರಾಂಗ್ ಮಾಡ್ಕೊಳ್ಳಿ. ಅದಾದ ನಂತರದಲ್ಲಿ ಈಗ ಫಿಲಡೆಲ್ಫಿಯಾ ಕಾರ್ಡರ್ ಹೇಗೆ, ಈಗ ನೀವು ಎಕ್ಸಾಮ್ ಆದ್ಮೇಲೆ ಹೇಳ್ಬೋದು ಇಲ್ಲಿಂದ ಬಂತು ಅಲ್ಲಿಂದ ಬಂತೇಳಿ, ಎಕ್ಸಾಮ್ ಹಾಕಿನ ಮುಂಚೆ ಹೇಳ್ಬೇಕಲ್ವಾ? ದಟ್ ಈಸ್ ಮೈ ಪಾಯಿಂಟ್. ಎಕ್ಸಾಮ್ ಆದ್ಮೇಲೆ ಪೋಸ್ಟ್ ಮಾರ್ಟಮ್ ಅನಾಲಿಸಿಸ್ ಯಾರಾದ್ರೂ ಮಾಡ್ಬೋದು, ನಾನು ನೋಡಿ ಅಲ್ಲಿ ಬಂತು ಇಲ್ಲಿ ಬಂತು ಅಂತ. ಬಟ್ ನನ್ನ ಪಾಯಿಂಟ್ ಎಕ್ಸಾಮ್ಗಿಂತ ಮುಂಚೆ ಹೇಳ್ಬೇಕು ಅಟ್ಲೀಸ್ಟ್ ಎಕ್ಸಾಮ್. ಸೊ ಈ ನಿಟ್ಟಿನಲ್ಲಿ ಕನಿಷ್ಠ ಅಂದ್ರೆ 5 ವರ್ಷದ ಪತ್ರಿಕೆ. ಈಗ 2025 2020ರವರೆಗೂ ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಕ್ವಶನ್ ಪೇಪರ್ನ ಪ್ರಾಮಾಣಿಕವಾಗಿ ನೋಡ್ಕೊಂಡ್ ಬರ್ಬೇಕು. ಪ್ರಾಮಾಣಿಕತೆ ಅಂತ ಹೇಳ್ತಿದ್ದೀನಿ ಸರ್. ಎಲ್ಲರ ಕ್ವಶನ್ ಬ್ಯಾಂಕ್ ಇದೆಯಲ್ಲ, ಈಸಿ ಅಂತ ಅನ್ಬೋದು, ಈಸಿ ಇಲ್ಲ ಅದು. ಏನಕ್ಕೆ ಅಂತಂದ್ರೆ ನೋಡಕ್ ಈಸಿ, ಡಿಕೋಡ್ ಮಾಡೋದು ಕಷ್ಟ. ಈ ನಿಟ್ಟಿನಲ್ಲಿ ನನ್ನ ಕಡೆಯಿಂದ ಈ ಒಂದು ಏನಾದ್ರೂ ಮಾರ್ಗದರ್ಶನ ಇದ್ರೆ ಡಿಕೋಡ್ ಮಾಡ್ತಕ್ಕಂಥದ್ದು ಹೈ ಯೀಲ್ಡಿಂಗ್ ಟಾಪಿಕ್. ನೀವು ಕೇಳ್ತಾ ಇದ್ರಿ ಹೆಂಗ್ ಗೊತ್ತಾಗುತ್ತೆ ನಿಮ್ಗೆ ಹೈ ಯೀಲ್ಡಿಂಗ್ ಟಾಪಿಕ್ ಅಂತ ಹೇಳಿ ಅಂತಂದ್ರೆ, ಒಂದು, ನಾನು ಎಲ್ಲಿ ನನ್ನ ಪ್ರಕಾರ ಕ್ವಶನ್ ಪೇಪರ್ ಅಂದ್ರೆ ಅದು ಸರ್ಕಾರ ಕ್ವಶನ್ ಪೇಪರ್ ಅಷ್ಟೇ, ಬೇರೆ ಕ್ವಶನ್ ಪೇಪರ್ ಸೀರೀಸ್ ಯಾವುದು ಬೇಡ ಅಲ್ಲ. ತಗೊಳ್ಳಿ, ನಾನು ಬೇಡ ಅಂತ ಹೇಳ್ತಾ ಇಲ್ಲ, ನನಗೆ ಮೂಲ ಸಾಲ್ವ್ ಮಾಡೋದಕ್ಕೆ ಸರ್. ಎಸ್, ಮೇಜರ್ ಇಂಪಾರ್ಟೆಂಟ್. ಜಸ್ಟ್ RTO ಕ್ವಶನ್ ಪೇಪರ್ ಹೋಗಿ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅಂತ ಕೊಟ್ಟಿದ್ದಾರೆ. ನೀವು ಲಕ್ಷ್ಮೀಕಾಂತ್ ಬುಕ್ ಹೋಗಿ ಇಟ್ ವಿಲ್ ಕಮ್ ಅಟ್ ದಿ ಲಾಸ್ಟ್ ಪೇಜ್ ಅಂದ್ರೆ ಲಾಸ್ಟ್ ಸೆಕ್ಷನ್ ಅಲ್ಲಿ ಬರ್ತಾ ಇದೆ. ನಮ್ಗೆ ಹೇಗೆ ಗೊತ್ತಾಗುತ್ತೆ? ಯೂಶಲಿ ನಾವು ಪಾಠಗಳು ಸಹಜವಾಗಿ ಎಲ್ಲ ನಾವು ಪಾಠ ಮಾಡಬೇಕಾದ್ರೆ ಫಸ್ಟ್ ಪ್ರಿಯಾಂಬಲ್, ಫಂಡಮೆಂಟಲ್ ರೈಟ್ಸ್, ಫಂಡಮೆಂಟಲ್ ಡ್ಯೂಟೀಸ್, DPSP, ಪಾರ್ಲಿಮೆಂಟ್. ಬೈ ದಿ ಎಂಡ್ ವಿ ರೀಚ್ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್, ಅವರ್ ಎನರ್ಜಿ ಇಸ್ ಗೋಯಿಂಗ್ ಟು ಬಿ ಡ್ರೈನ್ಡ್. ಬಟ್ ಕ್ವಶನ್ ಅಲ್ಲಿಂದ ಬರುತ್ತೆ. ಅವ್ರಿಗೆ ಏನಾದ್ರು ಇದೆಯಾ ಕ್ವಶನ್? ಸರ್ ನಿಮ್ಗೆ ಹೆಂಗ್ ಗೊತ್ತಾಯ್ತು ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಇಂಪಾರ್ಟೆಂಟ್? I have solved previous year question paper. It appeared 2 times. Okay, super. So 1935 Act is a high yielding topic. HYT ಅದು ಏನಕ್ಕೆ ಅಂತಂದ್ರೆ ಏನಾದ್ರು ಲಿಂಕ್ ಇದೆಯಾ? ಏನು ಲಿಂಕ್ ಇಲ್ಲ, ಅದು ಬಂದಿದೆ, ಅದನ್ನ ಕಂಠಪಾಠ ಹಾಕ್ಬೇಕು. 1935 Act ನ ಕಂಠಪಾಠ ಹಾಕ್ಬೇಕು. ASC SAD ಮೇನ್ಸ್ ಅಲ್ಲಿ ಬಂದಿದೆ. ಈ ಇದರಲ್ಲಿ ಯಾವುದು ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಮೊನ್ನೆ ನಡೆದ ಪೇಪರ್ ಅಲ್ಲಿ 1935 Act ಕುರಿತು ಜವಾಹರ್ಲಾಲ್ ನೆಹರು ಏನ್ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ. ಸರ್ ಇಷ್ಟೆಲ್ಲ ಹಿಂಟ್ ಕೊಡ್ತಾ ಇದ್ದಾರೆ, ನೀವು ಆ ಹಿಂಟಿನ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಪ್ರಾಬ್ಲಮ್ ಇರೋದು ವಿತ್ ಯು.
ಎಸ್ ಸರ್, ಒಂದ್ ರಿಕ್ವೆಸ್ಟ್. ಯೂಶಲಿ ಆಸ್ಪಿರೆಂಟ್ಸ್ಗೆ ಪೇಷನ್ಸ್ ಇರಲ್ಲ. ಒಂದು ನೀವು 3 years 4 years ಅಂತ ಹೇಳಿದ್ರಿ, ಅವ್ರಿಗೆ ಆ ಟೈಮ್ ನ ಬ್ರೇಕ್ ಮಾಡೋಣ ಸರ್. ನಾವೇನು ನನ್ನ ರಿಕ್ವೆಸ್ಟ್ ಮೇರೆಗೆ 2020 ರಿಂದ 2025 ಏನ್ ಪ್ರಶ್ನೆ ಪತ್ರಿಕೆಗಳಾಗಿದಾವಲ್ಲ ಅದನ್ನೆಲ್ಲ ದಯವಿಟ್ಟು ನೀವು ನಮ್ಗೆ ನಿಮ್ಮ ಬಿಡುವಿನ ಸಂದರ್ಭದಲ್ಲಿ ಒಂದು ಸರಿಯಾದ ಮಾರ್ಗದರ್ಶನ ಕೊಡ್ಲಿಕ್ಕೋಸ್ಕರ ಯಾವಾಗಾದ್ರೂ ನಿಮ್ಗೆ ಟೈಮ್ ಆಯ್ತು ಅಂತ ಹೇಳಿದ್ರೆ ದಯವಿಟ್ಟು ಅವ್ರನ್ನ ಡಿಕೋಡ್ ಮಾಡ್ಕೊಡ್ತೀನಿ. ಖಂಡಿತ ಮಾಡ್ತೀನಿ. ಬಟ್ ನಂದು ಒಂದು ಕಂಡೀಷನ್ ಏನಂತಂದ್ರೆ, ನನ್ಗೆ ಯಾವ ಸ್ಟೂಡೆಂಟ್ಸ್ ನಾನು ಎಷ್ಟು ಎಫರ್ಟ್ ಹಾಕ್ತೀನಿ ಅವ್ರಿಂದ ಅಷ್ಟೇ ಎಫರ್ಟ್ ಅನ್ನು ಬಯಸ್ತೀನಿ ನಾನು. ಎಸ್ ಸರ್, ಎಸ್. ಈಗ ನಾನು ಫಾರ್ ಎಕ್ಸಾಂಪಲ್ ಹೈ ಲಿಂಕ್ ಟಾಪಿಕ್ 1935 ಆಕ್ಟ್ ನೀವು ಬರೀಬೇಕು ಅಂತಂದ್ರೆ ಬರೀಬೇಕು ಸರ್. ನೀವು ಇಷ್ಟು ವರ್ಷ ಓದ್ತೀರಾ, ನೀವು ಮ್ಯಾಪ್ ವರ್ಕ್ ಹಾಕ್ಬೇಕು. ಸ್ಟ್ರೈಟ್ ಆಫ್ ಫಾರ್ಮೋಸ್ ಮ್ಯಾಪ್ ಹಾಕಿ, ಪರ್ಷಿಯನ್ ಗಲ್ಫ್ ಹಾಕಿ, ಗಲ್ಫ್ ಆಫ್ ಒಮನ್ ಹಾಕಿ, ಬಾಬಲ್ ಮಂಡೇಬ್ ಬಂದಿದೆ ಸರ್. ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಬಂದಿದೆ, ಬಾಬಲ್ ಮಂಡೇಬ್ ಸ್ಟ್ರೈಟ್. ಹೌದು, ಸೂಯಸ್ ಕೆನಾಲ್ ಬಂದಿದೆ, ಸ್ಟ್ರೈಟ್ ಆಫ್ ಫಾರ್ಮೋಸ್ ಬಂದಿದೆ ಸರ್. ನಾನು ಮ್ಯಾಗ್ಝಿನ್ ಅಲ್ಲಿ ಇದೆ ಓದ್ತೀನಿ ಅಂತಂದ್ರೆ ಅದು ಮ್ಯಾಗ್ಝಿನ್ ಅಲ್ಲಿ ಇರುತ್ತೆ, ಮ್ಯಾಗ್ಝಿನ್ ಎಕ್ಸಾಮ್ ಬರೆಯಲ್ಲ. ಸೊ ಇದನ್ನು ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಯಾಕಂದ್ರೆ ನಾನು UPSC ಎಕ್ಸಾಮ್ ಕ್ಲಿಯರ್ ಮಾಡೋದನ್ನು ಬಂದು ನಿಮ್ಗೆ ಮಾತಾಡಿದ್ರೆ ನಾನು ಅಷ್ಟೇ, ಇದರಿಂದ ಲಾಭ ನನಗಲ್ಲ, ಅವ್ರಿಗೆ ಲಾಭ. ಹೌದು. ಸೊ ಒಂದು ಎಳ್ಳಿರನ್ನ ನೀವು ಎಳ್ಳಿರ್ ಕುಡಿಬೇಕಂದ್ರೆ ಕೊಚ್ಚಬೇಕಾಗುತ್ತಲ್ಲ. ಸೊ ಹಾಗೆ ನೀವು ಬರದಾಗೆ ಲಾಭ ಅಷ್ಟು. ಇದನ್ನ ಆಜ್ಞೆ ಆದ್ರೆ ಅನ್ಕೋಬಹುದು, ಕೋರಿಕೆ ಆದ್ರೆ ಅನ್ಕೋಬಹುದು. ಸೊ ದಟ್ ಈಸ್ ವಾಟ್ ಐ ಸ್ಟ್ರಾಂಗ್ಲಿ ರಿಕ್ವೈರ್ಡ್. ಮತ್ತೆ ಬರೆದಾಗ ಟೈಮ್ ಈಸಿಯಾಗಿ ಹೋಗುತ್ತೆ. ಮತ್ತೆ ಈ ಮೂಲಕ, ಈ ವೇದಿಕೆ ಮೂಲಕ ಎಲ್ರಿಗೂ ಒಂದು ಮನವಿ ಮಾಡ್ತಾ ಇದ್ದೀನಿ, ಯಾರು ನೋಟಿಫಿಕೇಶನ್ಗೋಸ್ಕರ ಕಾಯಬೇಡಿ. ನೋಟಿಫಿಕೇಶನ್ ನಿಮ್ಗೆ ಕಾಯ್ಬೇಕು ಸರ್. ಇವಾಗ ಏನ್ ಮಿತ್ ಅಂತ ಹೇಳಿದ್ರೆ 2 ವರ್ಷ 3 ವರ್ಷ ನೋಟಿಫಿಕೇಶನ್ ಆಗತ್ತೆ, ಅಥವಾ ಇನ್ನ ನೋಟಿಫಿಕೇಶನ್ ಆಗಿಲ್ಲ, ನೋಟಿಫಿಕೇಶನ್ ಆದ್ಮೇಲೆ ಓದೋಣ. ನೀವು ನೋಡಿದ್ರೆ ಟೈಮ್ ಸ್ಪ್ಯಾನ್ 3 years ಬೇಕು ಅಂತ ಹೇಳಿದ್ರೆ, ಹುಡುಗರು ನೋಟಿಫಿಕೇಶನ್ ಆದ್ಮೇಲೆ ಓದೋಣ ಅನ್ನೋ ಮೈಂಡ್ ಸೆಟ್ ಇರುತ್ತೆ. ಬಟ್ ಎಕ್ಸಾಮ್ ಬೇಗ ಕ್ಲಿಯರ್ ಆಗ್ಬೇಕು, ಬೇಗ ಜಾಬ್ ತಗೋಬೇಕು. ಬಿಕಾಸ್ ಪ್ರೆಷರ್ ಇಂಪಾರ್ಟೆಂಟ್. ಈಗ 25 ದಾಟಿದ್ವಿ ಅಂದ್ರೆ ಏಜ್ ಲಿಮಿಟ್, ಫೈನಾನ್ಷಿಯಲ್ ಸ್ಟ್ರೆಸ್ ಇರುತ್ತೆ, ಫ್ಯಾಮಿಲಿ ಪ್ರೆಷರ್ ಇರುತ್ತೆ, ಸೊಸೈಟಲ್ ನಾರ್ಮ್ಸ್ ಇರ್ತವೆ. ಇದನ್ನೆಲ್ಲ ಫುಲ್ಫಿಲ್ ಮಾಡಿ ನಾವು ಎಕ್ಸಾಮ್ ಓದ್ಬೇಕು. ಓಕೆ, ಸೊ ಟೈಮ್ ಬಾರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೋಟಿಫಿಕೇಶನ್ಗೋಸ್ಕರ ಕಾಯೋದು ಬೇಡ ಅಂತ ನೀವು ಹೇಳ್ತೀರಾ ಸರ್? ಸರ್, ಈಗ ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ, ನಾನು ಯಾವತ್ತು ನನ್ನ 10 ವರ್ಷದಲ್ಲಿ ನೋಟಿಫಿಕೇಶನ್ ಕಾದಿಲ್ಲ. ಇನ್ನೂ ಒಂದು ವಿಚಾರ, ನಾನು ರಿಸಲ್ಟ್ಗೂ ಕಾಯಲ್ಲ. ರಿಸಲ್ಟ್ ಎಕ್ಸಾಮ್ ಬರ್ತವ ಮುಗೀತಷ್ಟೇ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ದಂಗೆ ಕರ್ಮಣ್ಯವಾಧಿಕಾರಸ್ತೆ ಮಾ ಫಲೇಷು ಕದಾಚನ. ಅಂದ್ರೆ ನಿನ್ ಕೆಲಸ ನೀನ್ ಮಾಡು, ಫಸ್ಟ್ ನೋಟಿಫಿಕೇಶನ್ ಯಾವಾಗಾದ್ರೂ ಆಗ್ಲಿ, ಎಕ್ಸಾಮ್ ಬಂದ್ ನೋಟಿಫಿಕೇಶನ್ ಆಗಿ ಎಕ್ಸಾಮ್ ಮಾಡಿದಾಗ ನೀನ್ ಬರೀ ಅಷ್ಟೊತ್ತಿಗೆ ನೀನ್ ರೆಡಿ ಇರಬೇಕು ಸರ್. ನೋಟಿಫಿಕೇಶನ್ ಆದ್ಮೇಲೆ ನಾನು ಓದಿ ಪಾಸ್ ಆದ ನನ್ನ ಇತಿಹಾಸದ ಪುಟದಲ್ಲಿ ಎಲ್ಲೂ ಇಲ್ಲ ಅವರು ಇಲ್ಲ. ಓಕೆ, ಸೊ ಇವಾಗ್ಲೇ ಫಸ್ಟ್ ಬಿ ರೆಡಿ ಬಿಫೋರ್ ದಿ ವಾರ್ ಕಮ್ಸ್ ಅಂದಂಗೆ ಮುಂಚೆನೆ ಶಸ್ತ್ರಾಭ್ಯಾಸ, ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಮಾಡೋದು ಬೇಡ, ಮುಂಚೆನೆ ರೆಡಿ ಇರೋಣ ಅಂತ ನಿಮ್ಮ ಸಲಹೆ ಸರ್. ಯುದ್ಧಕ್ಕಿಂತ ಮುಂಚೆ ಯಾರು ಹೆಚ್ಚು ಬೆವರನ್ನು ಹರಿಸ್ತಾರೋ ಅವರು ಯುದ್ಧದಲ್ಲಿ ಕಡಿಮೆ ರಕ್ತವನ್ನು ಹರಿಸ್ತಾರೆ. ಎಸ್ ಸರ್, ಸೂಪರ್ ಸರ್. ಸೊ ಆ ನಿಟ್ಟಿನಲ್ಲಿ ಟಾರ್ಗೆಟ್ 360 ಪ್ರೋಗ್ರಾಮ್ ಅಲ್ಲಿ ಶಾಂತಪ್ಪ ಸರ್ ತಮ್ಮ ಹೀಲ್ಡಿಂಗ್ ಟಾಪಿಕ್ಸ್ ಜೊತೆಗೆ 2020 ರಿಂದ 2025 2025 ವರೆಗೂ ಯಾವ ಕ್ವೆಶ್ಚನ್ ಪೇಪರ್ಸ್ ಆಗಿದೆ, NDA, CAPF, UPSC ಎಲ್ಲ ಕ್ವೆಶ್ಚನ್ ಪೇಪರ್ಸ್ ನ ಡಿಕೋಡ್ ಮಾಡಿ ಹೆಂಗ್ ಕ್ವೆಶ್ಚನ್ ಪೇಪರ್ ನ ಅಪ್ರೋಚ್ ಮಾಡಬೇಕು, ಕರೆಂಟ್ ಅಫೇರ್ಸ್ ಮತ್ತೆ ಸ್ಟಾಟಿಕ್ ನ ಹೆಂಗ್ ಲಿಂಕ್ ಮಾಡಬೇಕು, ತಮ್ಮ ಬಿಡುವಿನ ಸಂದರ್ಭದಲ್ಲಿ ಈ ಒಂದು ಮಾರ್ಗದರ್ಶನ ಕೊಡ್ಲಿಕ್ಕೆ ಒಪ್ಕೊಂಡಿದ್ದಾರೆ. ಸೊ ಇಟ್ಸ್ ಅವರ್ ಲಕ್ ಅಂತ ಒಂದು ಭಾವಿಸ್ತೀನಿ ಸರ್ ನಾನು. ಅಂಡ್ ಇಟ್ಸ್ ಅ ಪ್ರೈಡ್ ಫಾರ್ ಮೀ ಆಲ್ಸೋ ಆಸ್ಕಿಂಗ್ ಫ್ಯೂ ಟಿಪ್ಸ್ ಫಾರ್ ದಿಸ್ ಪ್ರಿಪರೇಷನ್ ಸರ್. ಅಂಡ್ ಕಮಿಂಗ್ ಟು ಲಾಲ್ ಸಾಬ್ ಸರ್. ಸರ್, ಯಾವುದೇ ಎಕ್ಸಾಮ್ಸ್ ತಗೊಳ್ಳಿ, ನಿಮ್ ಸ್ಟೇಟ್ PCS ಎಸ್ಪೆಷಲಿ ಸೈನ್ಸ್ ಇಸ್ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್. ಅಂಡ್ ಕಲಾ ಭಾಗದ ವಿದ್ಯಾರ್ಥಿಗಳಿಗೆ ನಮಗೆ ಕೆಮಿಸ್ಟ್ರಿ, ಬಯಾಲಜಿ, ಫಿಸಿಕ್ಸ್ ಸಿಕ್ಕಾಬಟ್ಟೆ ವಾಸ್ಟ್ ಅನ್ಸುತ್ತೆ. ನೋಡಿದ್ರೆ ಸರ್ PSC ಎಕ್ಸಾಮ್ಸ್ ಅಲ್ಲೆಲ್ಲ 30 ಕ್ವೆಶ್ಚನ್ 32 ಕ್ವೆಶ್ಚನ್ ಸೈನ್ಸ್ ಮೇಲೆ ಬರ್ತವೆ. ಆ ಸೈನ್ಸ್ ಒಂದು ಅರ್ಥ ಮಾಡ್ಕೊಂಡು ಓದಿಲ್ಲ ಅಂತ ಹೇಳಿದ್ರೆ ಕಷ್ಟ. ಒಂದು ಎರಡನೇದು, ಸೈನ್ಸ್ ನಾವೇನಾದ್ರು ಅಟೆಂಡ್ ಮಾಡ್ಲಿಲ್ಲ ಅಂದ್ರೆ ಎಕ್ಸಾಮೇ ಕ್ಲಿಯರ್ ಮಾಡೋಕ್ಕಾಗಲ್ಲ ಸರ್. 35 ಕ್ವೆಶ್ಚನ್ ಸೈನ್ಸ್ ಇರುತ್ತೆ ಸರ್. ಸೊ ಸೈನ್ಸ್ಗೆ ಯಾವ ಅಪ್ರೋಚ್ ಅಲ್ಲಿ ಓದಿದ್ರೆ ಇಟ್ ವುಡ್ ಬಿ ಹೆಲ್ಪ್ಫುಲ್ ಫಾರ್ ಅವರ್ ಸ್ಟೂಡೆಂಟ್ಸ್? ದಯವಿಟ್ಟು ಫ್ಯೂ ಟಿಪ್ಸ್ ಸರ್. ಓಕೆ, ಒಳ್ಳೆಯದು. ನೀವು ಏನು ಫಸ್ಟ್ ಈಗ ಆರ್ಟ್ಸ್ ಅವರಿಗೆ ಸೈನ್ಸ್ ಭಾಳ ಕಷ್ಟ ಅಂತ ಹೇಳ್ತಿದ್ದೀರಲ್ಲ, ನಾನು ಇದನ್ನು 100% ಇದನ್ನು ನಾನು ಕೂಡ ಅಕ್ಸೆಪ್ಟ್ ಮಾಡ್ತೀನಿ. ಒಂದೇ ನಿಮಿಷ, ಒಂದು ಸೈನ್ಸ್ ಕಷ್ಟ ಅನ್ನೋದಕ್ಕೆ ಮೇನ್ ಇಂಪಾರ್ಟೆಂಟ್ ಅಂದ್ರೆ 402 PSA ಆಯ್ತಲ್ಲ, ಇಲ್ಲಿ ಸ್ಟೇಟ್ಮೆಂಟ್ ರೂಪದಲ್ಲಿ ಕ್ವೆಶ್ಚನ್ಸ್ ಬಂದಿದ್ದಾರೆ. ಬಿಫೋರ್ ದಟ್ ಒನ್ ವರ್ಡ್ ಆನ್ಸರ್ಸ್ ಕ್ವೆಶ್ಚನ್ಸ್ ಬರ್ತಾ ಇತ್ತು. ಅದು ಹೆಂಗೋ ಬ್ಯಾಟ್ ಹೊಡೆದ್ ಬಿಡ್ತಾ ಇದ್ವಿ. ಹೆಂಗಂತಲ್ಲ ಕೊರೇಷನ್ ಪ್ರಿವೆನ್ಷನ್ ಟೆಕ್ನಿಕ್ಸ್ ಓಕೆ, ಅಥವಾ ಯಾವ್ದು ಸೆಲ್ ಬಗ್ಗೆ ಏನಾದ್ರು ಮೈಟೋಕಾಂಡ್ರಿಯಾ ಪವರ್ ಹೌಸ್ ಆಫ್ ದಿ ಸೆಲ್, ಈ ಕೆಳಗೆ ನಾವುಗಳದ್ದು ಯಾವುದು ಪವರ್ ಹೌಸ್ ಆಫ್ ದಿ ಸೆಲ್, ಮೈಟೋಕಾಂಡ್ರಿಯಾ ನಮ್ಗೆ ಈಸಿಯಾಗಿ ಸಿಗ್ತಾ ಇತ್ತು. ಬಟ್ ಇವಾಗ ಸ್ಟೇಟ್ಮೆಂಟ್ಸ್ ಅಲ್ಲಿ ಬರ್ತಿದೆ, ಅದ್ರೂ ಕೂಡ ದಟ್ ವುಡ್ ಬಿ ದಿ ಮೇಜರ್ ಕ್ವೆಶ್ಚನ್ ಸರ್ ಹುಡುಗರಿಗೆ. ಸೊ ಅಪ್ರೋಚ್ ಮತ್ತೆ ಯಾವ ರೀತಿ ಓದಬೇಕು, ಸೋರ್ಸಸ್ ಸರ್ ದಯವಿಟ್ಟು ಪ್ಲೀಸ್. 100% ಸರ್. ನೀವು ಹೇಳಿದ್ದೇನಂತಂದ್ರೆ ನಾನು ಅವಾಗಲೇ ಅದೇ ಹೇಳ್ತಾ ಇದ್ದೀನಿ, ಸೈನ್ಸನ್ನು ಕಷ್ಟ ಅಂತ ಹೇಳಿದ್ರಿ ನೀವು. ನಾನು ಅದನ್ನು 100% ಒಪ್ತೀನಿ. ಯಾಕೆ ಅಂತಂದರೆ ದಟ್ ಇಸ್ ಅ ವಾಸ್ಟ್ ಸಬ್ಜೆಕ್ಟ್. ಮತ್ತು ನಮ್ಮ ಶಾಂತಪ್ಪ ಸರ್ ಹೇಳ್ದಂಗೆ ಏನಂತಂದರೆ ಬುಕ್ಕಲ್ಲಿ ಎಲ್ಲ ಕೊಟ್ಟಿದ್ದಾರೆ, ಬಟ್ ನಾವು ಬುಕ್ಕಲ್ಲಿ ಎಲ್ಲ ಓದೋದು ಅವಶ್ಯಕತೆ ಇಲ್ಲ. ಎಲ್ಲ ಸಬ್ಜೆಕ್ಟಲ್ಲಿ ಕೂಡ ಏನು ಕೋರ್ ಇರ್ತಲ್ಲ, ಅದೇ ಥರ ಸೈನ್ಸಲ್ಲಿ ಕೂಡ ಕೋರ್ ಇದೆ. ಆ ಸಬ್ಜೆಕ್ಟ್ಗಳನ್ನ, ಆ ಏರಿಯಾಗಳನ್ನ ಮಾತ್ರ ನಾವು ಅಪ್ರೋಚ್ ಮಾಡಬೇಕು. ಎಕ್ಸಾಂಪಲ್ ಇಲ್ಲ ಅಂತಂದರೆ ಸೈನ್ಸ್ ಇದೆಯಲ್ಲ, ಇದು
ಬೇರೆ ಸಬ್ಜೆಕ್ಟ್ ಎಕ್ಸಾಂಪಲ್ ಹಿಸ್ಟ್ರಿ ಆಗಲಿ ಅಥವಾ ಪಾಲಿಟಿ ಆಗಲಿ ಇವೆಲ್ಲ ಏನಂತಂದ್ರೆ ಕಂಪೇರಿಟಿವ್ಲಿ ಸೈನ್ಸ್ ಅಷ್ಟು ಗ್ರೋಯಿಂಗ್ ಸಬ್ಜೆಕ್ಟ್ ಅಲ್ಲ. ಬಟ್ ಸೈನ್ಸ್ ಎವ್ರಿ ಡೇ ಗ್ರೋತ್ ಆಗ್ತದೆ. ನಾವು ಅಷ್ಟೆಲ್ಲ ನೆನ್ಪಿಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಎಕ್ಸಾಂಪಲ್ ನಾನು ನಿಮ್ಗೆ ಹೇಳ್ಬೇಕಂತಂದ್ರೆ, ಈಗ ಜಿಯೋ ಸೈಂಟಿಸ್ಟ್ ಪೇಪರ್ ನಮಗೆ ಅಲ್ಲೇನಪ್ಪ ಅಂದ್ರೆ ಬಹಳಷ್ಟು ನಮ್ಮ ಕಣ್ಣು ತೆರೆಸ್ತಕ್ಕಂಥ ಕ್ವಶನ್ ಪೇಪರ್ ಅದು. ನಮ್ಮ ಶಾಂತಪ್ಪ ಸರ್ ಹೇಳ್ದಂಗೆ ಏನಂತಂದ್ರೆ, ನಮ್ಮ ಕ್ವಶನ್ ಪೇಪರೇ ನಮಗೆ ಹಿಡಿದ ಕೈಗೆ ನಡಿ. ಸೊ ಅದರಲ್ಲಿ ಎಕ್ಸಾಂಪಲ್ ನೀವ್ ಹೇಳಿದ್ರಲ್ಲ, ಹೇಳ್ತೀನಿ ಎಕ್ಸಾಂಪಲ್. ಈಗ RBC ಬಗ್ಗೆ ನಾವು ಹೇಳ್ಬೇಕಂತಂದ್ರೆ RBC ಗಳು ಹೇಳ್ತೀವಿ. ಆಕ್ಸಿಜನ್, ಆಮ್ಲಜನಕವನ್ನು ಸಾಗಿಸ್ತಕ್ಕಂತಹ ರಕ್ತದ ಕಣ ಯಾವುದು ಅಂತ ಹೇಳ್ತೀವಿ. ಅವಾಗ RBC ಅಂತ ಅಷ್ಟೇ. ಇದನ್ನ ನಾವೇನಂತಂದ್ರೆ ಮೊದಲು ನಾವು ಬೈಪಾಟ್ ಮಾಡಿರ್ತೀವಿ ಅಥವಾ ಒನ್ ವರ್ಡ್ ಓದಿರ್ತೀವಿ. ಬಟ್ UPSC ಹೆಂಗ್ ಕೇಳ್ತಾ ಇದ್ದಾನೆ ನೋಡಿ, ನಿಮ್ಗೆ ಹೇಳ್ತಾ ಇದ್ದೀನಿ ಹೆಂಗಂದ್ರೆ, ಯಾವಾಗ ಪ್ರಾಕ್ಟಿಕಲ್ ನಾಲೆಜ್ ಇರ್ತದೆ ಅವಾಗ ಆನ್ಸರ್ ಮಾಡ್ತೀರಾ. ಏನಂದ್ರೆ, ಈಗ ಹೈ ಆಲ್ಟಿಟ್ಯೂಡ್ ಇರ್ತಕ್ಕಂಥ ಒಂದು ಜನಗಳಲ್ಲಿ ನಿಮಗೆ RBC ಪ್ರೊಡಕ್ಷನ್ಸ್ ಕಡಿಮೆ ಆಗ್ತದೆ ಅಂತ ಹೇಳಿದಾನೆ. ನೋಡಿ, ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ಎತ್ತರ ಇರ್ತಕ್ಕಂಥ ಪ್ರದೇಶ ಇರ್ತಕ್ಕಂಥ ಜನರಲ್ಲಿ RBC ಗಳ ಉತ್ಪಾದನೆಯು ಕಡಿಮೆ ಆಗುತ್ತದೆ. ಸ್ಟೇಟ್ಮೆಂಟ್ ರಾಂಗ್. ಯಾಕೆ ಅಂತಂದ್ರೆ, ನಿಮ್ಗೆ ಎತ್ತರದಲ್ಲಿ ಇರ್ತಕ್ಕಂಥ ಪ್ರದೇಶದಲ್ಲಿ ನಮಗೆ ಪ್ರೆಷರ್ ಕಡಿಮೆ ಇರ್ತದೆ ಅಂತ ನಮ್ಗೆ ಗೊತ್ತು. ಪ್ರೆಷರ್ ಕಡಿಮೆ ಇರ್ತದೆ ಅಂತಂದ್ರೆ ಆಕ್ಸಿಜನ್ ಕಡಿಮೆ ಇರ್ತದೆ ಅಂತ ಗೊತ್ತು. ಆಕ್ಸಿಜನ್ ಕಡಿಮೆ ಇದೆ ಅಂತಂದ್ರೆ ಆಕ್ಸಿಜನ್ ಸಪ್ಲೈ ಮಾಡ್ತಕ್ಕಂಥ ಒಂದು ಕಣನೇ RBC. ಮತ್ತೆ ಅದೇ ಕಡಿಮೆ ಇದ್ರೆ ಇನ್ ಮನುಷ್ಯ ಸತ್ತು ಹೋಗ್ತಾನೆ. ಸೊ ಅಲ್ಲಿ ಏನಾಗ್ತದೆ, ಮನುಷ್ಯ ಅಡಾಪ್ಟ್ ಆಗ್ತಾನೆ ಅಂತಂದ್ರೆ ಏನು, ಅವನಲ್ಲಿ RBC ಗಳ ಸಂಖ್ಯೆ ಜಾಸ್ತಿ ಆಗ್ತವೆ. ಸೊ ಹಾಗಾದ್ರೆ ಹೈ ಆಲ್ಟಿಟ್ಯೂಡ್ ಇರ್ತಕ್ಕಂಥ ಜನರಲ್ಲಿ RBC ಗಳ ಪ್ರೊಡಕ್ಷನ್ಸ್ ಕಡಿಮೆ ಆಗೋದಿಲ್ಲ, ಜಾಸ್ತಿ ಆಗ್ತದೆ. ಸೊ ಅಂದ್ರೆ ಪ್ರಾಕ್ಟಿಕಲ್ ಅಪ್ರೋಚ್. ಈಗ ಸೈನ್ಸ್ ಓದ್ಬೇಕಾದ್ರೆ ನಾವು ಎವ್ರಿಡೇ ಫಿನಾಮಿನನ್ಗೆ ಕನೆಕ್ಟ್ ಮಾಡ್ತೀವಿ. 100% ಅಲ್ಲಿ ಏನಾದ್ರೂ ನಮ್ಮಲ್ಲಿ ಚೇಂಜಸ್ ಬದಲಾವಣೆ ಆಯ್ತು, ಯಾಕೆ ಅಂದ್ರೆ ವೈ ಅಂತ ಕ್ವೆಶನ್ ಬಂತು ಅಂತ ಹೇಳಿ ಸೈನ್ಸ್ ನಾವು ಕನೆಕ್ಟ್ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ ಇಟ್ ವುಡ್ ಬಿ ಈಸಿಯರ್. 100%. ಸರ್, ಹಾಗಿದ್ರೆ ಯಾವ ಸೋರ್ಸ್ ಇಟ್ಕೊಂಡು ನಾವು ಓದ್ಕೊಳ್ಳೋದು ಸರ್? ನೋಡಿ, ಸೈನ್ಸ್ ಅಂದ್ರೆ ಮಲ್ಟಿಪಲ್ ಆಥರ್ಸ್ ಅಂದ್ರೆ ಬುಕ್ಸ್ ಹೇಳ್ತಾರೆ, ಒನ್ ವರ್ಡ್ಸ್ ಅಲ್ಲಿ ಕ್ವೆಶನ್ಸ್ ಸ್ಟೇಟ್ಮೆಂಟ್ಸ್ ಇರ್ತವೆ. ಅವ್ನು ಓದ್ಕೊಂಡು ಹೋದ್ವಿ ಅಂದ್ರೆ ಎಕ್ಸಾಮ್ಸ್ ಅಲ್ಲಿ ಬರಲ್ಲ, ಅಂದ್ರೆ ಆನ್ಸರ್ ಮಾಡಕ್ ಆಗಲ್ಲ. ಇಟ್ಸ್ ನಾಟ್ ಲೈಕ್ ಬರಲ್ಲ ಅಂತಲ್ಲ, ಸಮ್ಟೈಮ್ಸ್ ಮರ್ತೋಗಂತ ಚಾನ್ಸಸ್, ಮೋರ್ ಫ್ಯಾಕ್ಟ್ಸ್, ಮತ್ತೆ ಬೋರಿಂಗ್ ಸಬ್ಜೆಕ್ಟ್ ಕೂಡ ಅನ್ಸುತ್ತೆ ಸೈನ್ಸ್ ಅಂತ ನನ್ನ ಅಭಿಪ್ರಾಯ ಸರ್. ಅದಕ್ಕೊಂದು ಸೊಲ್ಯೂಷನ್ ಸರ್. ಆಕ್ಚುಲಿ ನಾನು ಹೇಳ್ತಾ ಇದ್ದೀನಲ್ಲ, ಇಲ್ಲಿ ನನಗೆ ಬಹಳ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ನಿಜವಾಗ್ಲು. ಯಾಕೆ ಅಂತಂದ್ರೆ ಐ ಲವ್ ದ ಸೈನ್ಸ್ ಸಬ್ಜೆಕ್ಟ್. ಹಂಗಂತ ಹೇಳಿ ಎಲ್ರಿಗೂ ಲವೇಬಲ್ ಅಂತ ಹೇಳಕ್ ಆಗಲ್ಲ. ನೀವ್ ಹೇಳ್ದಂಗೆ ಸ್ವಲ್ಪ ಜನರಿಗೆ ಬೋರಿಂಗ್ ಆಗ್ಬಹುದು. ಇಟ್ ಡಿಪೆಂಡ್ಸ್ ಆನ್ ಪರ್ಸನ್. ಬಟ್ ನೀವೇನ್ ಹೇಳಿದ್ರಲ್ಲ, ಯಾವ ಸೋರ್ಸು ಅಂತ ಹೇಳಿ, ಇಲ್ಲಿ ನಾನು ಹೇಳ್ತಕ್ಕಂಥದ್ದನ್ನ ಯಾರಿಗೆ ಯಾವ ಆಥರ್ ಬೇಕಾದ್ರೂ ಓದ್ಲಿ, ಅವ್ರಿಗೆ ಅದನ್ನ ಈಸಿಯಾಗಿ ಅರ್ಥ ಆಗ್ಬೇಕು. ಬಟ್ ನಾನು ಹೇಳ್ತಕ್ಕಂಥದ್ದು, ನೀವು ಹೆಚ್ಚು ಸ್ಕೋರ್ ತೆಗಿಬೇಕು ಅಂತಂದ್ರೆ ಯು ಗೋ ವಿತ್ NCERT. NCERT ಸೋರ್ಸ್ ಬಿಟ್ಟು ಬೇರೆ ಯಾವ್ದಕ್ಕೂ ಹೋಗ್ಬೇಡಿ. ನೀವು ಹೈಯೆಸ್ಟ್ ನಿಮಗೆ ಸ್ಕೋರ್ ಬೇಕು ಅಂತಂದ್ರೆ. ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ನೀವು ಸೈನ್ಸ್ ಅನ್ನ ಯಾವ ರೀತಿ ಕನೆಕ್ಟ್ ಮಾಡಿ ಓದ್ಬೇಕು ಅಂತಂದ್ರೆ, ಕನೆಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್ ಸೈನ್ಸ್ ಅಲ್ಲಿ. ಬೇರೆ ಸಬ್ಜೆಕ್ಟ್, ಈಗ ನಮ್ಮ ಟಿಪ್ಪು ಸುಲ್ತಾನ್ ಸರ್ ಹೇಳ್ತಾ ಇದ್ರು, ನಿಮ್ಗೆ ಪಾಲಿಟಿಲಿ ಏನಂತಂದ್ರೆ ಮಿನಿಮಮ್ 9, 10 ಈ ತರ ಅಂತೇಳಿ. ಬಟ್ ನಮ್ಮ ಸೈನ್ಸ್ ಅಲ್ಲಿ, ಇದು ನನ್ನ ಸಬ್ಜೆಕ್ಟ್ ಅಂತ ಹೇಳ್ತಾ ಇಲ್ಲ, ನಿಮಗೆ 30ಗಿಂತ ಕಡಿಮೆ ಯಾವ್ದ್ರಲ್ಲೂ ಕೂಡ ಇರಲ್ಲ. ಎಲ್ಲ ನಿಮ್ಗೆ ಒಂದ್ ಹೇಳ್ಬೇಕಂದ್ರೆ 2021 FDA ಪೇಪರ್ ಅಲ್ಲಿ 48 ಸೈನ್ಸ್ ಕೇಳಿದಾನೆ. ಎಷ್ಟು ಹೇಳಿ? 48 ಸೈನ್ಸ್. ಒಂದು ನಾನು ಸೈನ್ಸ್ ಓದಿಲ್ಲ ಅಥವಾ ಅರ್ಧ ನೆಗ್ಲೆಕ್ಟ್ ಮಾಡಿದ್ರು ಎಕ್ಸಾಮ್ ಕ್ಲಿಯರ್ 100%. ಮತ್ತೆ ನೋಟಿಫಿಕೇಶನ್ಸ್ ಆಗೋದು ಸುಮಾರು ದಿನಗಳಿರ್ತವೆ. ಅಂಡ್ ಒನ್ಸ್ ಯು ಗೆಟ್ ದಟ್ ಆಪರ್ಚುನಿಟಿ, ಸೈನ್ಸ್ ಬಿಡಬಾರ್ದು. ಎಸ್, ನಿಮ್ಮ ಸಜೆಷನ್. ಅದಕ್ಕೊಂದು ಇನ್ನೊಂದು 2021 DR ಅಲ್ಲಿ ಕೇಳಿರ್ತಕ್ಕಂಥದ್ರಲ್ಲಿ more than 50 ಸೈನ್ಸ್ ಕ್ವಶನ್ ಇದೆ DRPC ಅಲ್ಲಿ. 50. ಸೊ ಹಾಗಾದ್ರೆ ಇದಕ್ಕೆ ಇಂಪಾರ್ಟೆನ್ಸ್ ಆಫ್ ಸೈನ್ಸ್ ನಾನು ಹೇಳ್ತಕ್ಕಂಥದ್ದು. ಓಕೆ, ಸೊ ಓವರ್ ಆಲ್ ಕನ್ಕ್ಲೂಷನ್ ಇಸ್ ಕ್ವೆಶನ್ ಪೇಪರ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಸರ್. ಭಾರತ ಸಂವಿಧಾನ ಇರಲಿ, ಪ್ರಚಲಿತ ಘಟನೆಗಳಿರಲಿ, ಸೈನ್ಸ್ ಇರಲಿ ಸರ್, ಕ್ವೆಶನ್ ಪೇಪರ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಆ ಕ್ವೆಶನ್ ಪೇಪರ್ ಬೇಸಿಸ್ ಮೇಲೆ, ಆ ಥೀಮ್ ಬೇಸಿಸ್ ಮೇಲೆ ನಾವು ಯಾವುದೇ ಕರೆಂಟ್ ಅಫೇರ್ಸ್ ನ ಓದ್ಕೋಬೇಕು. ಎಕ್ಸಾಂಪಲ್, ಈಗ ಮಿಡಲ್ ಈಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್. ಬಾರ್ಡರಿಂಗ್ ಕಂಟ್ರೀಸ್ ಮೇಲೆ ಯಾವಾಗ್ಲೂ ಕ್ವೆಶನ್ಸ್ ಕೇಳ್ತಾರೆ. ಸೊ ಯಾವ ಕಂಟ್ರೀಸ್ ನ್ಯೂಸ್ ಅಲ್ಲಿ ಇರುತ್ತೆ, ಅದ್ರ ಬಾರ್ಡರಿಂಗ್ ಕಂಟ್ರೀಸ್. ಇವಾಗ ಸೇ ಫಾರ್ ಎಕ್ಸಾಂಪಲ್ ಸರ್ ಹೇಳ್ದಂಗೆ CJI ಅಪಾಯಿಂಟ್ಮೆಂಟ್ ನ್ಯೂಸ್ ಅಲ್ಲಿ ಇತ್ತು ಅಂದ್ರೆ ಹೇಗೆ ಅಪಾಯಿಂಟ್ ಆಗ್ತಾರೆ, ಯಾರು ಅಪಾಯಿಂಟ್ ಮಾಡ್ತಾರೆ, ಅವ್ರ ಟೆನ್ಯೂರ್ ಏನು, ಹೇಗೆ ಇಂಪೀಚ್ಮೆಂಟ್ ಆಗುತ್ತೆ, ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ಸರ್. ಈ ನಿಟ್ಟಿನಲ್ಲಿ ನಮ್ಮ ಟಾರ್ಗೆಟ್ 360 ಮಹಾಸಂಗಮ ರೀಸೆಂಟ್ಲಿ ವಿ ಆರ್ ಲಾಂಚಿಂಗ್ ಇಟ್. ಈ ಕುರಿತಾಗಿ ನಿಮ್ಗೆ ಯಾವುದೇ ರೀತಿಯಾದ ಮಾಹಿತಿ ಬೇಕಾದಲ್ಲಿ ಕೆಳಗಡೆ ಸ್ಕ್ರಾಲ್ ಆಗ್ತಿರೋ ನಂಬರ್ಗೆ ಯು ಕ್ಯಾನ್ ಕಾಂಟ್ಯಾಕ್ಟ್. ದಟ್ಸ್ ಇಟ್ ಫಾರ್ ದ ಡೇ ಗೈಸ್. ಥ್ಯಾಂಕ್ ಯು ವೆರಿ ಮಚ್ ಅಂಡ್ ಐ ಥ್ಯಾಂಕ್ ಎವ್ರಿ ಒನ್ ಸರ್ ಮೇಕಿಂಗ್ ದಿಸ್ ಡೇ ವಂಡರ್ಫುಲ್ ಫಾರ್ ಮೀ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ತೆ.